ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನವಿ ಅವರ ವತಿಯಿಂದ ಇಂದು ನಾವು KPSC ಅಂದ್ರಿಗಿನ 1000 ಕ್ವಶನ್ ಬ್ಯಾಂಕ್ ಹಿಂದೆ ಇರ್ತಕ್ಕಂಥ ಕ್ವಶನ್ಗಳು ಏನೈತೆ ಅಂದ್ರಿಗಿನ ಯಾವುದೇ ಒಂದು ಎಕ್ಸಾಮ್ ಈಗ ನಡಿಬೇಕಂದ್ರಿಗಿನ ಕಂಪಲ್ಸರಿ ಏನೈತೆ ಅಂದ್ರಿಗಿನ C ಗ್ರೂಪ್ ಅಂತ ಮಾಡ್ಬಿಟ್ಟ. ಅದರಾಗ ನಾವು ಉದಾಹರಣೆ ನಾವು ನೋಡಿದಾಗ ಅದರಾಗ ನಮಗೆ ಇರ್ತಕ್ಕಂಥ 2 ಪೇಪರ್ ಇರ್ತಾವು. ಒಂದು ಯಾವ್ದಪ್ಪ ಅಂದ್ರಿಗಿನ ಒಂದು GK ಪೇಪರ್, ಇನ್ನ ಒಂದ್ ಏನಂತಂದ್ರಿಗಿನ ಸಂವಹನ ಪತ್ರಿಕೆ ಅಥವಾ ಆಲ ಕಮ್ಯುನಿಕೇಶನ್ ಪತ್ರಿಕೆ ಅಂತೀವಿ. ಹೌದಿಲ್ಲ? ಯಾವ್ದು ಇವಾಗ ಆಲ ಕಮ್ಯುನಿಕೇಶನ್ ಪತ್ರಿಕೆ, ಹೌದಿಲ್ಲ? ಇದು GK ಪೇಪರ್ದಾಗ ಏನೈತಿ ಇವಾಗ 100 ಮಾರ್ಕ್ಸ್ ಇದೆ. ಇದರಲ್ಲಿ 100 ಮಾರ್ಕ್ಸ್ ಅಲ್ಲಿ ಇವಾಗ ಇರ್ತಕ್ಕಂಥ GK ಇರ್ತಕ್ಕಂಥ ಸಮುದ್ರ ಇದ್ದಂಗ ನಾವು ಎಷ್ಟು ಓದಿದ್ರೆ ಏನಂತಂದ್ರಿಗಿನ ಕಡಿಮೆನೆ ಸ್ಕೋರ್ ಆಗಲ್ಲ. ನಮಗೆ ಸ್ಕೋರ್ ಆಗೋ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರಿಗಿನ ಆಲ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳೋದು. ಹೌದು, ಅದ್ರಾಗ ಏನಂತಂದ್ರಿಗಿನ ಕ್ವಶನ್ ಇರ್ತಕ್ಕಂಥ ಪ್ಯಾಟರ್ನ್ ಏನಪ್ಪಾ ಅಂತಂದ್ರಿಗಿನ 35 ಮಾರ್ಕ್ಸ್ ಏನಂತಂದ್ರಿ ಕನ್ನಡ, ಹೌದಿಲ್ಲ? ಇನ್ನ 35 ಮಾರ್ಕ್ಸ್ ಏನಂತಂದ್ರೆ ಇನ್ನು ಇಂಗ್ಲಿಷ್, ಹೌದಿಲ್ಲ? ಇನ್ನ 30 ಮಾರ್ಕ್ಸ್ ಏನಪ್ಪಾ ಅಂದ್ರಿಗಿನ ಕಂಪ್ಯೂಟರ್, ಯಾವ್ದಿವಾಗ ಕಂಪ್ಯೂಟರ್. ಇದಿರ್ತಕ್ಕಂಥ ಈಗ ಎಲ್ಲಾ ಪ್ಯಾಟರ್ನ್ ಈ ಎಕ್ಸಾಂಪಲ್ PDO ಆಗಿರ್ಬೋದು, ಯಾವ್ದಿವಾಗ ಈಗಿರ್ತಕ್ಕಂಥ ಅಲ್ಲ ನೆಕ್ಸ್ಟ್ ಇವಾಗ ಅಲ್ಲಿ ವಿಲೇಜ್ ಅಕೌಂಟ್ ಆಗಿರ್ಬೋದು ಅಥವಾ ಅಥವಾ C ಗ್ರೂಪ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ನಾವು ಯಾವುದೇ ಒಂದು ಎಕ್ಸಾಮ್ ನಾವು ತೆಗೆದುಕೊಂಡಾಗ ಅದ್ರಾಗಿರ್ತಕ್ಕಂಥ ಕಂಪ್ಯೂಟರ್ ಇರ್ತಕ್ಕಂಥ ಪೇಪರ್ ಏನಂತ ಕಂಪಲ್ಸರಿ ಇವಾಗ ಆಲ್ರೆಡಿ ಇದ್ದೇ ಇರ್ತಾವೆ. ಅದಕ್ಕೆ ನಾವು ಏನಂತಂದ್ರೆ ಕಂಪ್ಯೂಟರ್ ಇದೆ ವೆರಿ ಇಂಪಾರ್ಟೆಂಟ್ ವಿತ್ ಪ್ರಾಕ್ಟಿಕಲ್ ವಿತ್ ಥಿಯರಿ. ನಾವು ಪ್ರಾಕ್ಟಿಕಲ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಥಿಯರಿ ಏನಂತಂದ್ರೆ ತಾನೇ ಏನಾಗ್ತಿವಾಗ ಬಹಳ ಈಸಿ ಆಗಿಬಿಡುತ್ತೆ. ನಾವು ಉದಾಹರಣೆ ಏನಪ್ಪಾ ಅಂದ್ರೆ ಅಲ್ಲ 1 ಕ್ವಿಂಟಲ್ ಚೀಲ ಹೊತ್ತ ಮೇಲೆ ಇನ್ನ 50 kg ಹೊರೋದು ದೊಡ್ಡದಲ್ಲ. 1 ಕ್ವಿಂಟಲ್ ಚೀಲ ಹೊರೋದು ಯಾವಾಗಪ್ಪ ಅಂತಂದ್ರೆ ಇನ್ನ ಪ್ರಾಕ್ಟಿಕಲ್ ಇರ್ತಕ್ಕಂಥ ಕಂಪ್ಯೂಟರ್ ನಾವು ಯಾವುದೇ ಒಂದು ಅಡ್ಮಿಷನ್ ಮಾಡಿಸಿದಾಗ ಕಂಪ್ಯೂಟರ್ ಕಲ್ತ ಮೇಲೆ ಥಿಯರಿ ಏನು ದೊಡ್ಡದಲ್ಲ ಓದೋದು. ಅದಕ್ಕೆ ನಾವು ಫಸ್ಟ್ ಗೆ ಕಂಪ್ಯೂಟರ್ ಇರ್ತಕ್ಕಂಥ ಕಂಪ್ಯೂಟರ್ ಪ್ರಾಕ್ಟಿಕಲ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ರ ಅಥವಾ ಲರ್ನಿಂಗ್ ಆಟಪ್ಪ ಅಂದ್ರಿಗಿನ ನಮಗೆ ಥಿಯರಿ ಬಹಳ ಈಸಿ ಆಗಿಬಿಡುತ್ತೆ. ಅದೇನಂತಂದ್ರೆ ಆರಾಮಾಗಿ ನಾವೇನಂತಂದ್ರಿಗಿನ ಮೂವ್ ಆಗಿಬಿಡ್ತು. ಔಟ್ ಆಫ್ 30 30 ತಗೋಬಹುದು ನಾವು ಮನಸ್ಸು ಮಾಡಿದ್ರೆ, ಸರಿಯಾಗಿ ಓದಿದ್ರೆ ಇರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಎಲ್ಲ ಸಾಲ್ವ್ ಮಾಡಿದ್ರ. ನಾವ್ ಈಗ ಏನಂತಂದ್ರಿಗಿನ 2016 ಕ್ವಶನ್ ಬ್ಯಾಂಕ್ ಇದು ಬಿಡುದು. ನೆಕ್ಸ್ಟ್ ಇವಾಗ 2016ನೇದು ಇರ್ತಕ್ಕಂಥ C ಗ್ರೂಪ್ ಅದ್ರ ಏನಂತಂದ್ರಿಗಿನ ಇರ್ತಕ್ಕಂಥ PUC ಮೇಲೆ ಇರ್ತಕ್ಕಂಥ ಕ್ವಶನ್ ಏನಂತಂದ್ರಿಗಿನ 96ನೇ ಕ್ವಶನ್ ಬ್ಯಾಂಕ್ ಇದೆ. 96ನೇ ಕ್ವಶನ್ ಬ್ಯಾಂಕ್ ನಲ್ಲಿ ಕೇವಲ 30 ಕ್ವಶನ್ ಅಲ್ಲಿ ಒಂದೊಂದು ವಿಡಿಯೋ ಏನಂತಂದ್ರಿಗಿನ ಕೇವಲ 10 ಕ್ವಶನ್ ಮಾತ್ರ ನಿಮ್ ಮುಂದೆ ಏನಂತಂದ್ರಿಗಿನ ಫಾಲೋ ಮಾಡಕತ್ತೀನಿ. ಎಷ್ಟು 10 ಕ್ವಶನ್. ಅದರಲ್ಲಿ 10 ಕ್ವಶನ್ ಅಲ್ಲಿ ಏನಂತಂದ್ರಿಗಿನ ಇದಿರ್ತಕ್ಕಂಥ ವಿಡಿಯೋ ಯಾವ್ದಪ್ಪ ಅಂದ್ರೆ ವಿಡಿಯೋ 1ನೇದು ಯಾವ್ದಿವಾಗ ವಿಡಿಯೋ 1ನೇದು ಅಂತ ಹೇಳ್ಬೋದು. ಯಾವ್ದಿವಾಗ ವಿಡಿಯೋ 1ನೇದು, ಹೌದು ಇದು ಇರ್ತಕ್ಕಂಥ ವಿಡಿಯೋ 1ನೇದು. ನಾಳೆ ಏನಾಗುತ್ತೆ ಅಂದ್ರೆ ವಿಡಿಯೋ 2 ಆಮೇಲೆ 3 ಆದಾಗ ಏನಂತಂದ್ರೆ 1 ಕ್ವಶನ್ ಮ್ಯಾಗ 2016 ಏನಂತಂದ್ರಿಗಿನ ಕಂಪ್ಲೀಟ್ ಆಗ್ತೀನಿ. ನೀವು ಅದೇ ರೀತಿ ನೀವು ನಮ್ಮಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ಏನಂತಂದ್ರೆ ನೀವು ಏನಂತಂದ್ರಿಗಿನ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು. ನಿಮ್ ಇರ್ತಕ್ಕಂಥ ಆದ್ಮೇಲೆ ಏನಂತಂದ್ರೆ ಫಾರ್ವರ್ಡ್ ಮಾಡಿದಾಗ ಮಾತ್ರ ಅಥವಾ ಲೈಕ್ ಮಾಡಿದ್ರೆ ಮಾತ್ರ ನಿಮ್ ಇರ್ತಕ್ಕಂಥ ಎಲ್ಲಾ ನಮ್ಮ ವಿಡಿಯೋಗಳು ಏನಾಗ್ತದೆ ನಿಮ್ಗೆ ಏನಾಗ್ತಂದ್ರೆ ಅಪ್ಲೋಡ್ ಆಗ್ತಾವ ಅಥವಾ ವ್ಯೂ ಆಗ್ತಾವ ಅಂತ ಹೇಳ್ಬೋದು. ಹೌದಿಲ್ಲ? ಈಗ ಇರ್ತಕ್ಕಂಥ 1ನೇ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ನಾವು ಈಗ ಮ್ಯಾಚ್ ದ ಫಾಲೋವಿಂಗ್ ಅಂತ ಅಂದಾಗ 1ನೇದು TCP, 2ನೇದು BSNL, 3ನೇದು ಇಂಟರ್ನೆಟ್ ಎಕ್ಸ್ಪ್ಲೋರರ್, 4ನೇದು ಸ್ಟಾರ್ ಅಂತಂದು ಇದಿರ್ತಕ್ಕಂಥ ಹೊಂದಾಣಿಕೆ ಯಾವ್ದಪ್ಪ ಅಂತ ಬರ್ತಾ ಹೋದಿಲ್ಲ. ಇದರ ಹೊಂದಾಣಿಕೆ ಯಾವ್ದಂತಂದ್ರೆ ಈಗ TCP ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ TCP? ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೊಟೋಕಾಲ್ ಅಂತ ಹೇಳ್ತೀವಿ. ಮ್ಯಾಚ್ ಇಂದ ಫಾಲೋವಿಂಗ್ 4ರಾಗ ಯಾವುದೇ ಒಂದು ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಎಲ್ಲ ಆನ್ಸರ್ ಅಂತಂದ್ರೆ ಆರಾಮಾಗಿ ನಾವೇನಂತಂದ್ರೆ ಈಗ ಟಿಕ್ ಆಗ್ಬೋದು. ಒಂದಿವ್ಸ ಬೇರೆ ಎಲ್ಲರೂ ಟಫ್ ಅಲ್ಲ, ಬಹಳ ಈಸಿ ಅದು. ನಾವೇನಂತಂದ್ರೆ ನಾನು 4 ನಮಗೆ ಒಂದು ಆಪ್ಷನ್ಸ್ ಇವಾಗ ಗೊತ್ತಿರುತ್ತೆ. ಎಕ್ಸಾಂಪಲ್ TCP ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಏನಂತಂದ್ರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೊಟೋಕಾಲ್. ಯಾವುದೇ ಒಂದು ಜಿಮೇಲ್ ಇರ್ತಕ್ಕಂಥ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ TCP ಯೂಸ್ ಮಾಡ್ತೀವಿ. ಅದ್ರಾಗ ಯಾವ್ದು ಟ್ರಾನ್ಸ್ಫರ್ ಪ್ರೊಟೋಕಾಲ್. ಈಗ ಇರ್ತಕ್ಕಂಥ TCP 1ನೇದು ಯಾವ್ದಪ್ಪ ಅಂದ್ರಿಗಿನ TCP ಅಂತ ಹೇಳ್ಬೋದು. ಯಾವ್ದಿವಾಗ 1ನೇದಕ್ಕ ಇದಂತ ಹೌದು ಇದು 1ನೇದು. ಹೌದು. ನೆಕ್ಸ್ಟ್ BSNL ಭಾರತ ಸಂಚಾರ ನಿಗಮ ಲಿಮಿಟೆಡ್. ಈಗ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಇದೊಂದು ಗೋರ್ಮೆಂಟ್ ಇರ್ತಕ್ಕಂಥ ಒಂದು ನೆಟ್ವರ್ಕ್ ಏನಂತಂದ್ರಿಗಿನ ಸಾಲ ಅಥವಾ ನೆಟ್ ಅನ್ನು ಕೊಡ್ತಕ್ಕಂಥ ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು. ಯಾವುದು ಭಾರತ ಸಂಚಾರ ನಿಗಮ ಲಿಮಿಟೆಡ್. ಈ ಎಕ್ಸಾಂಪಲ್ ಇವಾಗ ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಯಾವ್ದು ವೊಡಾಫೋನ್ ಇರ್ಬೋದು. ಅದೇ ರೀತಿಯಾಗಿ ಇರ್ತಕ್ಕಂಥ ಅದ್ರ ಜೊತೆ ಏನಂತಂದ್ರೆ ಇನ್ನು BSNL ಅದು ಇರ್ತಕ್ಕಂಥ ಗೋರ್ಮೆಂಟ್ ಇದೆ. ಹೌದಿಲ್ಲ? ಅದು ಈಗ ಇರ್ತಕ್ಕಂಥ ಹೈ ಲೆವೆಲ್ ಆಗಿದೆ. ಎಕ್ಸಾಂಪಲ್ ಇವಾಗ ಜಿಯೋ ಇರ್ತಕ್ಕಂಥ ಅಥವಾ ಇರ್ತಕ್ಕಂಥ ಕಾಸ್ಟ್ ಜಾಸ್ತಿ ಆಗಿದೆ ಕಾರಣದಿಂದ ಎಲ್ಲರೂ ಏನಂತಂದ್ರಿಗಿನ ಏನಂತಾರೆ BSNL ಏನಂತಂದ್ರಿಗಿನ ಸಿಮ್ ಏನಂತಂದ್ರಿಗಿನ ಪೋರ್ಟ್ ಹಾಕಚ್ಚಾರ. ಹೌದಿಲ್ಲ? ಅದೊಂದು ಏನಂತಂದ್ರೆ ನೆಟ್ವರ್ಕ್ ಇರ್ತಕ್ಕಂಥ ಏನಂತಂದ್ರಿಗಿನ BSNL
ಭಾರತ ಸಂಚಾರ ನಿಗಮ ಲಿಮಿಟೆಡ್. ಇದೊಂದು ನಮ್ಮ ಸರ್ಕಾರ ಇರ್ತಕ್ಕಂಥ ನೆಟ್ವರ್ಕ್. ಇದೇನಪ್ಪಾ ಅಂದ್ರೆ ಇದ್ರ ಯಾವ ನೆಟ್ವರ್ಕ್ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದೇನಪ್ಪಾ ಅಂದ್ರೆ BSNL ಇರ್ತಕ್ಕಂಥ ಒಂದು ಇದು ಮಾಡಬಹುದು. ರೈಟ್, ಯಾವ್ದು ಇವಾಗ ಇದಂತ ಆನ್ಸರ್ ಅಂತ ಹೇಳ್ಬೋದು. ರೈಟ್, ಇದಿರ್ತಕ್ಕಂಥ ಮಾಡಬಹುದು. ಇನ್ನ ಒಂದು ನಾವು ಎರಡನೇದು ಅಂತ ಹೇಳ್ಬೋದು. ಯಾವ್ದು ಇವಾಗ ಎರಡನೇದು, ಯಾವ್ದು ಇವಾಗ ಎರಡನೇದು ಅಂತ ಹೇಳ್ಬೋದು. ರೈಟ್, ಎರಡನೇದು. ಅದೇ ರೀತಿಯಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಯಾವುದೇ ಒಂದು ಕಂಪ್ಯೂಟರ್ ಆಗ್ಲಿ, ಯಾವುದೇ ಒಂದು ಮೊಬೈಲ್ ಆಗ್ಲಿ, NSET ಆಗ್ಲಿ ನಾವು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ರೌಸರ್ ಇಸ್ ಇಂಪಾರ್ಟೆಂಟ್. ಇದ್ರಾಗ ಬ್ರೌಸರ್ ಯಾವುದು ಅಂತ ಕೇಳಿದ್ರಾಗ ಯಾವ್ದು ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದೊಂದು ಬ್ರೌಸರ್. ಇದೊಂದು ಬ್ರೌಸರ್ ಹೌದಲ್ಲ, ಯಾವ್ದು ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂಬೋದು. ಇದ್ರೈತೆ ಇಲ್ಲ ಬೇರೆ ಟೈಪ್ ಆಫ್ ಅದಾವು. ಅದು ಏನಂತಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂಬೋದು ಏನಂತಂದ್ರೆ ಬೀನೇದು ಆಗುತ್ತೆ. ಯಾವ್ದು ಇವಾಗ ಮೂರನೇದು. ಅದೇ ರೀತಿಯಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಆಗ ಇನ್ನ 3 ಟೈಪ್ ಅದಾವು. ಯಾವಪ್ಪ ಇರ್ತಕ್ಕಂಥ ಬ್ರೌಸರ್ಗಳು ಯಾವಪ್ಪ ಅಂದ್ರೆ ಯಾವುದು ಮೊಜಿಲ್ಲಾ ಫೈರ್ಫಾಕ್ಸ್ ಅದೊಂದು ಬ್ರೌಸರ್. ಇಂಟರ್ನೆಟ್ ಎಕ್ಸ್ಪ್ಲೋರ್ ಬ್ರೌಸರ್ ಹೌದಿಲ್ಲ. ಮೂರನೇದು ಗೂಗಲ್ ಕ್ರೋಮ್. ಯಾವುದು ಗೂಗಲ್ ಕ್ರೋಮ್ ಅಂತ ಹೇಳ್ತೀವಿ. ಯಾವ್ದು ಇವಾಗ ಗೂಗಲ್ ಕ್ರೋಮ್ ಹೌದಿಲ್ಲ. ಇವೆಲ್ಲ ಏನೈತಿ ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಇರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಗೂಗಲ್ ಕ್ರೋಮ್ ಇರ್ಬೋದು ಅಥವಾ ಒಪೆರಾ ಇರ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಬ್ರೌಸರ್. ಅದು ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂಬೋದು ಏನು ಅಂತ ಕೇಳಿ ಯಾವ್ದು ಇವಾಗ ಇದೊಂದು ಬ್ರೌಸರ್ ಅಂತ ಹೇಳ್ಬೋದು. ಹೌದಿಲ್ಲ, ಬ್ರೌಸರ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ರೈಟ್, ನೆಕ್ಸ್ಟ್ ಸ್ಟಾರ್ ಅಂತ ಹೇಳ್ತೀವಿ. ಸ್ಟಾರ್ ಅದೊಂದು ನೆಟ್ವರ್ಕ್ ಟಪಾಲಜಿ. ಸ್ಟಾರ್ ಇರ್ಬೋದು, ರಿಂಗ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಎಲ್ಲ ಒಂದು ಹಲವಾರು ರೀತಿ ಇದಾವೆ. ಅದರಲ್ಲಿ ಏನೈತೆ ಅಂದ್ರೆ ನಾವು ನೋಡಿದಾಗ ಇದಾವ್ದಂದ್ರೆ ನಾಲ್ಕನೇದಕ್ಕೆ ಏನೈತೆ ಅಂದ್ರೆ ಸ್ಟಾರ್ ಅಂತ ಹೇಳ್ಬೋದು. ಹೌದಿಲ್ಲ, ಅದಿರ್ತಕ್ಕಂಥ ನಾಲ್ಕನೇದು. ಹೌದು, ಆನ್ಸರ್ ಈಗ ಏನಂತಂದ್ರೆ ಕೆಳಗಡೆ ಒಂದನೇದಕ್ಕೆ ಯಾವ್ದು ಮೂರನೇದು, ಒಂದನೇದಕ್ಕ ಮೂರನೇದು ಯಾವ್ದು ಸಿ ಆನ್ಸರ್. ಹೌದು, ಯಾವ್ದು ಇವಾಗ ಒಂದನೇ ಕ್ವಶನ್ ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಮೂರನೇದು. ಹೌದಿಲ್ಲ, ರೈಟ್. ಆಮೇಲೆ ಎರಡನೇದಕ್ಕ ಡಿ, ಮೂರನೇದಕ್ಕ ಡಿ. ಇದಿರ್ತಕ್ಕಂಥ ಏನೈತೆ ಅಂದ್ರೆ ನಿಮ್ಗೆ ಏನಾಗ್ತದೆ ಇವಾಗ ಯಾವ ಕ್ವಶನ್ ಹೆಂಗ್ ಕೊಡ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಇವಾಗ PCC ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು. ಅದು ಕೂಡ ಐಡೆಂಟಿಫೈ ಇಟ್ಕೋಬೇಕು. ನಾವು ಕ್ವಶನ್ ನಾವು ಏನಂತಂದ್ರೆ ಅನಲೈಸ್ ಮಾಡ್ಕೋಬೇಕು. ಕ್ವಶನ್ ರಿಪೀಟ್ ಆಗ್ತಾವ ಗೊತ್ತಿಲ್ಲ, ಬಟ್ ಆದ್ರೆ ಕಂಟೆಂಟ್ ಮಾತ್ರ ಏನಾಗ್ತದೆ ನಮ್ ಕಂಪಲ್ಸರಿ ರಿಪೀಟ್ ಆಗೇ ಆಗ್ತಾವು. ಕಂಟೆಂಟ್ ಅಂದ್ರೆ ಆ ವಿಷಯ ಬಗ್ಗೆ. ಅದಕ್ಕೆ ನಾವು ಆ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹೌದಿಲ್ಲ, ಎಕ್ಸಾಂಪಲ್ ನಾವು ಇವಾಗ ಈಗ ಇರ್ತಕ್ಕಂಥ ಅಲ್ಲ ಬ್ರೌಸರ್ ಬಗ್ಗೆ ಯಾವ ಬ್ರೌಸರ್ ಅಂತ ನೋಡಿದ್ವಿ. ಯಾವಾಗ ಇವಾಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಇರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಒಪೆರಾ ಇರ್ಬೋದು ಅಥವಾ ಗೂಗಲ್ ಕ್ರೋಮ್ ಇರ್ಬೋದು. ಈಗ ಬ್ರೌಸರ್ ಯಾವ ಅಂತ ಕೇಳ್ಬೋದು. ಅದು ಕೂಡ ಸ್ವಲ್ಪ ನೆನಪು. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇಂಟರ್ನೆಟ್ ಇರ್ತಕ್ಕಂಥ BSNL ಅದಿರ್ತಕ್ಕಂಥ ಫುಲ್ ಫಾರ್ಮ್ ಗೊತ್ತಿರ್ಬೇಕು. ಭಾರತ ಸಂಚಾರ ನಿಗಮ ಲಿಮಿಟೆಡ್. ಏನಂತ ಇವಾಗ ಭಾರತ ಸಂಚಾರ ನಿಗಮ ಲಿಮಿಟೆಡ್. ಹೌದಲ್ಲ, ಅದು ಇರ್ತಕ್ಕಂಥ ಏನಂತಂದ್ರೆ ಅದೊಂದು ಏನಂತಂದ್ರೆ ನಮ್ಮ ಸರ್ಕಾರಿ ಇರ್ತಕ್ಕಂಥ ಸಂಸ್ಥೆ. ಹೌದಿಲ್ಲ, ಸರ್ಕಾರ ಇರ್ತಕ್ಕಂಥ ಒಂದು ಇಂಟರ್ನೆಟ್ ಕೊಡ್ತಕ್ಕಂಥ ಒಂದು ಸೇವೆ, ಇಂಟರ್ನೆಟ್ ಸೇವೆ ಕೊಡ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಂದ್ರೆ BSNL ಅಥವಾ ಸರ್ಕಾರ ಕಡೆ ಯಾವ್ದು ಎಕ್ಸಾಂಪಲ್ ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಅದರಂಗ ಅದೊಂದು ಅಂತ ಹೇಳ್ಬೋದು. ಆಮೇಲೆ ಸ್ಟಾರ್ ಅಂದ್ರೆ ಅದು ಇರ್ತಕ್ಕಂಥ ನೆಟ್ವರ್ಕ್ ಟಾಪಾಲಜಿ. ಹೌದಿಲ್ಲ, ನಾವು ಕ್ವಶನ್ ಅನಲೈಸ್ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತದೆ ಇವಾಗ ಯಾವುದೇ ಒಂದು ಕ್ವಶನ್ ಇವಾಗ ಹಾಳು ಮಾಡುದು. ನೆಕ್ಸ್ಟ್ ಏನಂತಂದ್ರೆ KSET ಎಕ್ಸಾಮ್ಗಳು ಅದ್ರ ಬಗ್ಗೆ ಏನಂತಂದ್ರೆ ಕಂಪ್ಯೂಟರ್ ಕ್ವಶನ್ ಇದ್ದೇ ಇರ್ತಾವ. ಹೌದಿಲ್ಲ, ಪ್ರತಿಯೊಂದಕ್ಕೆ ಎಕ್ಸಾಮ್ ಕಂಪ್ಯೂಟರ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ, ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ಕನ್ನಡದಾಗ ಕೂಡ ಒಂದ್ಸಲ ಯಾವುದೇ ಒಂದು ವಿದ್ಯಾರ್ಥಿಗಳು ಯಾವುದೇ ಒಂದು ಕ್ವಶನ್ ಪೇಪರ್ ನಾವು ಎಕ್ಸಾಮ್ ಬರಿಬೇಕಂದ್ರೆ ನಾವು 2 ವರ್ಷ ಓದ್ಬೇಕು. ಮೊದಲು ಕನ್ನಡ ಓದ್ಬೇಕು. ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಓದ್ಬೇಕು. ಇಂಗ್ಲಿಷ್ ಅರ್ಥ ಆಗಿಲ್ಲ ಕನ್ನಡ ಓದ್ಬೇಕು. ಒಬ್ಬರು ಇಂಗ್ಲಿಷ್ ಮೀಡಿಯಂ ಇದ್ದವರು ಇಂಗ್ಲಿಷ್ ಓದಿದ್ರೆ ಅರ್ಥ ಇಲ್ಲ ಕನ್ನಡ ನೋಡ್ಕೋಬೇಕು. ಕನ್ನಡ ಓದೋರು ಇಂಗ್ಲಿಷ್ ಓದಿದ್ರೆ ಅವಾಗ ಮಾತ್ರ ಏನಾಗ್ತದೆ ನಿಮಗೆ ಕ್ಲಾರಿಫೈ ಆಗ್ತದೆ. ಒಂದೊಂದು ಕ್ವಶನ್ ಏನೈತೆ ಅಂದ್ರೆ ಒಂದು ಕ್ವಶನ್ ಒಂದೊಂದರ ಇದಾಗುತ್ತೆ. ಅದಕ್ಕೆ ಸ್ವಲ್ಪ ಏನೈತೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಹೌದಿಲ್ಲ, ಅದಕ್ಕೆ ನಾವು ಎರಡೆರಡರಾಗ ಮಾಡಿ ಇದ್ರಾಗ ಏನಂತಂದ್ರೆ ನೋಟ್ಸ್ ಮಾಡ್ಕೋಬೇಕು. ನಾವು ಬರೀ ನಾವು ಏನೈತೆ ಯೂಟ್ಯೂಬ್ ಕ್ಲಾಸ್ ಬರೀ ಕೇಳಿದ್ರೆ ನಾವ್ ಏನೈತೆ ಸಕ್ಸಸ್ ಆಗಲ್ಲ. ಆ ಇರ್ತಕ್ಕಂಥ ಮುಂದೆ ನೋಟ್ಸ್ ಇಟ್ಕೊಂಡು ಕೆಲವೊಂದು ಆನ್ಸರ್ಗಳು ಏನೈತಿ ಅಲ್ಲಿ ಬರ್ಕಂತ ಹೋಗ್ಬೇಕು. ಅವಾಗ ಮಾತ್ರ ಮೆಮೊರೇಬಲ್ ಇರ್ತೈತಿ. 10 ಸಲ ಓದೋದಂದ್ರೆ 1 ಸಲ ಬರೆಯೋದು ಈಕ್ವಲ್. ಅದಕ್ಕೆ ನಾವ್ ಏನಂತಂದ್ರೆ ಸರಿಯಾಗಿ ಏನಂತಂದ್ರೆ ನಾವು ಇವಾಗ ಸ್ಟಡಿ ಮಾಡ್ಬೇಕು. ಈಗ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇವಾಗ ಎರಡನೇ ಕ್ವಶನ್. ಹೌದಿಲ್ಲ, ಎರಡನೇ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಆದ್ರೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದು ಯಾವುದು ಅಂತ ಕೇಳ್ಯಾರ. ಯಾವ್ದು ಇವಾಗ ಈ ಗುಂಪಿಗೆ ಸೇರದ್ದು ಯಾವುದು, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳ್ಯಾರ. ಹೌದಿಲ್ಲ, ಕನ್ನಡದಾಗ ಕೂಡ ನೋಡ್ಬೇಕು, ಇಂಗ್ಲಿಷ್ ನೋಡ್ಬೇಕು. ಹೌದಿಲ್ಲ, ಇಂಗ್ಲಿಷ್ ಹೌದಿಲ್ಲ. ನೆಕ್ಸ್ಟ್ ಒಂದನೇದು ಲಿನಕ್ಸ್,
ಎರಡನೇದು ವಿಂಡೋಸ್, ಹೌದಿಲ್ಲ. ಆಮೇಲೆ ಮೂರನೇದು ಆಂಡ್ರಾಯ್ಡ್, ಆಮೇಲೆ ಲಾಲಿಪಾಪ್. ಲಾಲಿಪಾಪ್ ಅಂದ್ರೆ ಮತ್ತೆ ಯಾವ್ದು ಇವಾಗ ಲಾಲಿಪಾಪ್ ಬಿಡ್ರಿ, ಮತ್ತೆ ಲಾಲಿಪಾಪ್ ಅದು ಜಿಬುಕದಲ್ಲ ಅದು, ಹೌದಿಲ್ಲ. ಅದೊಂದು ಇವಾಗ ಅದೊಂದು ಓಎಸ್ ಅಂದ್ರೆ ಇರ್ತಕ್ಕಂಥ ಕಂಪ್ಯೂಟರ್ ಇರ್ತಕ್ಕಂಥ ಓಎಸ್ ಆಪರೇಟಿಂಗ್ ಸಿಸ್ಟಮ್ ಅದು, ಹೌದಿಲ್ಲ. ಮತ್ತೆ ಅದನ್ನ ತಿಳ್ಕೊಬೇಡ, ಹೌದಿಲ್ಲ. ಇವಾಗೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಮತ್ತೆ ಲಿನಕ್ಸ್, ವಿಂಡೋಸ್, ಆಂಡ್ರಾಯ್ಡ್ ಯಾವ್ದು ಲಾಲಿಪಾಪ್ ಬೇರೆ ಐತಿ, ಬೇರೆ ಆಗ್ಬಿಡ ಲಾಲಿಪಾಪ್ ಯಾವ್ದು ಹುಡುಗರು ತಿನ್ನೋದಾಗಿರುತ್ತೆ, ಹುಡುಗರು ಎಲ್ಲ ಆನ್ಸರ್ ಇದಾಗ್ತಾರೆ. ಬಟ್ ಇದು ಆನ್ಸರ್ ಅಲ್ಲ, ಹೌದಿಲ್ಲ. ಅದು ಅರ್ಥ ಮಾಡಿದ್ವಿ. ಯಾವುದೇ ಒಂದು ಕ್ವಶನ್ ಆನ್ಸರ್ ಗೊತ್ತಿತ್ತಂದ್ರೂ ಕೂಡ ವಿಚಾರ ಮಾಡ್ಬೇಕು. ಅದಿರ್ತಕ್ಕಂಥ ಆಪ್ಷನ್ಸ್ ನಾವು ವೆರಿಫೈ ಮಾಡಿದಾಗ ಮಾತ್ರ ಆ ಕ್ವಶನ್ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹೌದಿಲ್ಲ. ಆ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದಾಹರಣೆ ಒಂದನೇದು ಲಿನಿಕ್ಸ್. ಇದು ಒಂದು ಏನಂತಂದ್ರಿಗಿನ ಆಪರೇಟಿಂಗ್ ಸಿಸ್ಟಮ್, ಬಟ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಯಾವಾಗ ಇವಾಗ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್, ಯಾವ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಇವಾಗ ಲಿನಕ್ಸ್. ಇದು ವಿಂಡೋಸ್ ಹೇಳ್ತಕ್ಕಂಥ ಯಾವುದು ವಿಂಡೋಸ್, ಎಷ್ಟೋ ಟೈಪ್ ಓಎಸ್ ಎಷ್ಟೋ ಟೈಪ್, ವಿಂಡೋಸ್ XP ಅದಾವು, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 9, ವಿಂಡೋಸ್ 10 ನಾವು ಯೂಸ್ ಮಾಡ್ತಕ್ಕಂಥ ಇವಾಗ ವಿಂಡೋಸ್ 10 ಇದೆ, ಹೌದು. ಅದ್ರ ತಕ್ಕಂಥ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ, ಹೌದು. ಇವೆಲ್ಲ ಟೈಪ್ ಆಫ್ಸ್. ಇವಾಗ ನಾವು ಪ್ರೆಸೆಂಟ್ ಓಎಸ್ ಇರ್ತಕ್ಕಂಥ ಲಾಂಚ್ ಆಗಿದೆ ಅಥವಾ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಿಂಡೋಸ್ 11 ಇದೆ. ಯಾವ್ದು ಇವಾಗ ವಿಂಡೋಸ್ 11 ಇದೆ ಅಂತ ಹೇಳ್ಬೋದು. ಯಾವ್ದು ಇವಾಗ ವಿಂಡೋಸ್ 11 ಇದೆ, ಹೌದಿಲ್ಲ. ಬಟ್ ಇದು ಕೂಡ ಏನಂತಂದ್ರೆ ಇದು ಕೂಡ ಓಎಸ್, ಹೌದಿಲ್ಲ. ಆಮೇಲೆ ಇದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಬಟ್ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಂಡ್ರಾಯ್ಡ್ ಅಂದ್ರೆ ಎಲ್ಲಾ ಕಂಪ್ಯೂಟರ್ ಇರ್ತಕ್ಕಂಥ ಕಂಪಲ್ಸರಿ ಫೋನಿಗೆ ಆಂಡ್ರಾಯ್ಡ್ ಇದ್ದ, ಇದು ಕೂಡ ಓಎಸ್, ಹೌದಿಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ಲಾಲಿಪಾಪ್, ಇದು ಕೂಡ ಓಎಸ್. ಆಮೇಲೆ ಆನ್ಸರ್ ಯಾವ್ದು ಇವಾಗ ಈ ಮೂರು ಏನಂತ ಅಂದ್ರೆ ಸೇಮ್ ಆಗಿ ಗುಂಪಿಗೆ ಬರಲಾರ್ದು ಯಾವ್ದು ಅಂತ ಕೇಳ್ಯಾರ. ಅಂದ್ರೆ ಯಾವ್ದು ಲಿನಕ್ಸ್, ಇದು ಕೂಡ ಓಎಸ್ ಇದೆ, ಬಟ್ ಆದ್ರಿಗಿನ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಅದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರಿಗಿನ ಎರಡನೇದಕ್ಕ ಆನ್ಸರ್ ಒಂದನೇದು ಯಾವ್ದು, ಎರಡನೇದಕ್ಕೆ ಆನ್ಸರ್ ಯಾವ್ದು ಇವಾಗ ಒಂದನೇದು ಲಿನಕ್ಸ್ ಸಂಬಂಧ ಏನಂತಂದ್ರೆ ಅದು ಈ ಪವರ್ ಒಂದು ಏನಂತಂದ್ರಿಗಿನ ತೆಗೆದು ಹಾಕಲಾಗಿದೆ, ಹೌದಲ್ಲ. ನೆಕ್ಸ್ಟ್ ಕನ್ನಡದ ಕೂಡ ಏನಂತಂದ್ರಿಗಿನ ಕೆಲವು ಜನ ನೋಡ್ಕೋಬಹುದು, ನಿಮ್ಗೆ ಯಾವ್ದು ಬರ್ತಾ. ಆಮೇಲೆ ನೆಕ್ಸ್ಟ್ ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ ಅಂತ ಕೇಳಿದೆ. ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ, ಹೌದಲ್ಲ. ತಪ್ಪಾದ ಹೇಳಿಕೆಗಳಂತ ಬಂದಾಗ ನಮಗೆ ಮುಖ್ಯವಾಗಿ ಗೋರ್ಮೆಂಟ್ ಸ್ಟ್ಯಾಂಡ್ಸ್ ಫಾರ್ ದ ಗೋರ್ಮೆಂಟ್ ವೆಬ್ಸೈಟ್, GORG ಸ್ಟ್ಯಾಂಡ್ಸ್ ಫಾರ್ ದ ಕಮರ್ಷಿಯಲ್ ವೆಬ್ಸೈಟ್, .AC ಸ್ಟ್ಯಾಂಡ್ಸ್ ಫಾರ್ ದ ಎಜುಕೇಶನ್ ಇರ್ತಕ್ಕಂಥ ಅಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಆಮೇಲೆ ಇನ್ ಸ್ಟ್ಯಾಂಡ್ಸ್ ಫಾರ್ ದ ಇಂಡಿಯನ್ ವೆಬ್ಸೈಟ್. ಇದರಲ್ಲಿ ಯಾವಾಗ ಅಲ್ಲ ಅಂತ ಕೇಳಿದ್ರೆ ರೈಟ್. ಒಂದನೇದು ಬಂದಾಗ ಗೋರ್ಮೆಂಟ್ ಸ್ಟ್ಯಾಂಡ್ ಫಾರ್ ದ ಗೋರ್ಮೆಂಟ್ ವೆಬ್ಸೈಟ್, ಇದು ರೈಟ್ ಆಗಿದೆ ಆನ್ಸರ್, ಹೌದು, ತಪ್ಪಾಗಿಲ್ಲ. ಆಮೇಲೆ AC ಎಂಬುದು ಎಜುಕೇಶನ್ ಅಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವೆಬ್ಸೈಟ್, ಇದು ಕೂಡ ರೈಟ್ ಆಗಿದೆ. ಆಮೇಲೆ ಇನ್ ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಇಂಡಿಯನ್ ವೆಬ್ಸೈಟ್, ಇದು ರೈಟ್ ಆಗಿದೆ. ಆನ್ಸರ್ ಯಾವ್ದು ರಾಂಗ್ ಆಗಿದೆ, .org, ಇದು ರಾಂಗ್ ಆರ್ಗನೈಸೇಷನ್ ಆಗಬೇಕಾಗಿತ್ತು, ಬಟ್ ಆಲ್ ಕಮರ್ಷಿಯಲ್ ವೆಬ್ಸೈಟ್ ಆಗಿದೆ, ಇದು ಆನ್ಸರ್ ಅಲ್ಲ, ಹೌದಿಲ್ಲ. ಆನ್ಸರ್ ಯಾವುದು ಮೂರನೇದಕ್ಕ ಎರಡನೇದು ಆನ್ಸರ್ ಯಾವ್ದು ಇವಾಗ ಮೂರನೇದಕ್ಕೆ ಇದು ರಾಂಗ್ ಆಗಿದೆ. ಯಾವುದು ರಾಂಗ್ ಆಗಿದೆ. ಆನ್ಸರ್ ಯಾವುದೇ ಒಂದು ಬರಿಬೇಕಂದ್ರ ನಾವು ಡೈರೆಕ್ಟ್ ಆನ್ಸರ್ ಅಲ್ಲ, ಯಾವ ಆನ್ಸರ್ ಅಲ್ಲ ಆಪ್ಷನ್ಸ್ ಏನಂತಂದ್ರೆ ಡಿಲೀಟ್ ಮಾಡ್ತಾ ರಿಮೂವ್ ಮಾಡ್ಕೊಂತ ಹೋಗ್ಬೇಕು, ಅವಾಗ ಆನ್ಸರ್ ನಮ್ಗೆ ಐಡೆಂಟಿಫೈ ಆಗುತ್ತೆ. ಆನ್ಸರ್ ಯಾವುದೇ ಒಂದು ಎಕ್ಸಾಮ್ ಬರಿಬೇಕಂದ್ರೆ ಎರಡದಕ್ಕೆ ಮೇನ್ ಇಂಪಾರ್ಟೆಂಟ್. ಎರಡು ಆಪ್ಷನ್ಸ್ ಕೊಟ್ಟಿರ್ತಾನೆ, ಎರಡು ಆಪ್ಷನ್ಸ್ ಕೊಟ್ಟಾಗ ಮಾತ್ರ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವೇನೈತೆ ಅಂದ್ರಿಗಿನ ಎರಡದಕ್ಕೆ ಏನಂತಂದ್ರೆ ಐಡೆಂಟಿಫೈ ಏನಂತಂದ್ರಿಗಿನ ಮಾಡ್ಬೇಕಾಗ್ತದೆ, ಹೌದಿಲ್ಲ. ನೆಕ್ಸ್ಟ್ ಎಷ್ಟನೇ ಕ್ವಶನ್ ಅಪ್ಪ ಅಂದ್ರಿಗಿನ ಥರ್ಡ್ ಕ್ವಶನ್ ಅಥವಾ ಮೂರನೇ ಕ್ವಶನ್ ಅಂತ ಹೇಳ್ಬೋದು, ಹೌದಿಲ್ಲ. ಕನ್ನಡದಲ್ಲಿ ಇರ್ಬೋದು. ನಾಲ್ಕನೇ ಕ್ವಶನ್ ಯಾವ್ದು ಇವಾಗ ನಾಲ್ಕನೇ ಕ್ವಶನ್ ಎನಿಕ್ ಅಂಡ್ ದ ಯುನಿಕ್ ಆರ್ ಅಂತ ಕೇಳ. ಎನಿಕ್ ಅಂಡ್ ದ ಯುನಿಕ್ ಆರ್, ಹೌದು. ನಿಮಗೆ ಕ್ವಶನ್ ಇವಾಗ ಎನಿಕ್ ಆರ್ ಅಂಡ್ ಯುನಿಕ್ ಅಂದ್ರೆ ನೀವು ಇರ್ತಕ್ಕಂಥ ಕಂಪ್ಯೂಟರ್ ಯಾವ ಜನರೇಷನ್ ಅಲ್ಲಿ ಯೂಸ್ ಮಾಡಲಾಗಿದೆ, ಯಾವ ಜನರೇಷನ್ ಅಲ್ಲಿ ಏನಂತ ಉಪಯೋಗ ಮಾಡಲಾಗಿದೆ ಅಂತ ಕೇಳ್ಯಾರ. ಇವಾಗ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್, ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್, ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ, ಹೌದಲ್ಲ. ಫಸ್ಟ್ ಜನರೇಷನ್ ಇದ್ರಾಗ ನಾವು ಓದುವಾಗ ಇದ್ರಾಗ ಎಲೆಕ್ಟ್ರಿಕಲ್ ಇದೇನೈತೆ ಇದು ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು ನಿಮಗೆ. ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್
ಇಂಟಿಗ್ರೇಟೆಡ್ ಅಂಡ್ ಕಂಪ್ಯೂಟರ್ ಹೌದಲ್ಲ. ಅದೇ ರೀತಿಯಾಗಿ ಇನ್ನು ಯಾವುದು ಯುನಿಕ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಯಾವ್ದು ಇವಾಗ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಯಾವ್ದು ಇವಾಗ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಹೌದಿಲ್ಲ. ಇರ್ತಕ್ಕಂಥ ಇದರಲ್ಲಿ ಯಾವ ನಿಮಗೆ ಕ್ವಶನ್ ಏನಂತಂದ್ರೆ ಯಾವ ಜನರೇಷನ್ ಯೂಸ್ ಮಾಡಕತ್ತಾರ ಅಂತಂದ್ರೆ ಈಗ ಆನ್ಸರ್ ಒಂದನೇ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತಂದ್ರೆ ಎನಿಕ್ ಅಂಡ್ ಯುನಿಕ್. ಅಥವಾ ಇನ್ನ ಕ್ವಶನ್ ಕೇಳೋಣ ಎನಿಕ್ ಕಂಪ್ಯೂಟರ್ ಅಂತಂದ್ರೆ ಅಥವಾ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಎನಿಕ್ ಅಂತ ಕೇಳಬಹುದು, ಅಥವಾ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಯುನಿಕ್. ಅದಕ್ಕೆ ನೀವು ಎಲ್ಲ ಕ್ವಶನ್ ಏನಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಸರಿಯಾಗಿ ಅನಲೈಸ್ ಮಾಡ್ಕೋಬೇಕು. ಅವಾಗ ಏನಾಗ್ತಂದ್ರೆ ಆ ಕಂಟೆಂಟ್ ಬಗ್ಗೆ ನಮ್ಗೆ ಏನಂತ ಇರ್ತ ಸಿಗ್ತದೆ, ಆ ಕಂಟೆಂಟ್ ಬಗ್ಗೆ ಏನಂತ ಯಾವುದೇ ಒಂದು ಕ್ವಶನ್ ಕೇಳಿ ಆನ್ಸರ್ ಮಾಡೋ ಒಂದು ಶಕ್ತಿ, ಒಂದು ಕೆಪಬಿಲಿಟಿ, ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ. ಹೌದು. ನೆಕ್ಸ್ಟ್ ಏನಂತಂದ್ರೆ ಇನ್ನು MS ವರ್ಡ್ ಟಾಗಲ್ ಕೇಸ್ ಮೇನ್ಸ್ ಯಾವ್ದು ಇವಾಗ MS ವರ್ಡ್ ಟಾಗಲ್ ಕೇಸ್ ಮೇನ್ಸ್ ಹೌದಿಲ್ಲ. ನಾವು ಇದ್ರಾಗ ನೋಡಿದಾಗ ನಿಮ್ಗೆ ಟಾಗಲ್ ಕೇಸ್ ಅನ್ನೋದು ಹೆಂಗ್ ಯೂಸ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿದೆ. ಟಾಗಲ್ ಕೇಸ್ ನಾವು ಯಾವುದೇ ಒಂದು ಪ್ರಾಕ್ಟಿಕಲ್ MS ವರ್ಡ್ ಯಾರು ವರ್ಕ್ ಮಾಡಿದ್ರೆ ಅವ್ರಿಗೆ ಏನಂತಂದ್ರೆ ಬಹಳ ಈಸಿ ಇದು ಮಾಡೋದು ಹೌದಿಲ್ಲ. ನಾವು ಆನ್ಸರ್ ಏನ್ ಕೇಳ್ಯಾರ ಇವಾಗ ಚೇಂಜ್ ದ ಲೆಟರ್ ಆಫ್ ಇಂಟು ಅಪ್ಪರ್ ಕೇಸ್ ಅಂತ ಅತಿ ದೊಡ್ಡ ಅಕ್ಷರ ಮಾಡಕ್ಕಾಗುತ್ತಾ, ಅಥವಾ ಕ್ಯಾಪಿಟಲ್ ರೀಚ್ ವರ್ಡ್ ಅಂತ ಹೇಳ್ಯಾರ. ಆಮೇಲೆ ಚೇಂಜ್ ಅಪ್ಪರ್ ಕೇಸ್ ಲೆಟರ್ ಅಂಡ್ ಲೋವರ್ ಕೇಸ್ ಅಂತ ಕೇಳ್ಯಾರ, ದೊಡ್ಡ ಅಕ್ಷರಗಳು ಅಥವಾ ಸಣ್ಣ ಅಕ್ಷರಗಳು. ಆಮೇಲೆ ಚೇಂಜ್ ದ ಲೆಟರ್ ಟು ಲೋವರ್ ಕೇಸ್ ಬರೇ ಸಣ್ಣ ಅಕ್ಷರಗಳು. ಆನ್ಸರ್ ನಾವು ಕಂಡುಹಿಡ್ಬೇಕಂದ್ರೆ ನಾವು ಪ್ರಾಕ್ಟಿಕಲ್ ನೋಡ್ಬೇಕಾಗುತ್ತೆ ಹೌದಿಲ್ಲ. ಒಂದು ಉದಾಹರಣೆ ನಾವು ನೋಡಿದಾಗ ಕಂಪ್ಯೂಟರ್ ಮಾಡೋಣ ಹೌದಿಲ್ಲ. ಇರ್ತಕ್ಕಂಥ MS ವರ್ಡ್ ನಾಗ ಬರ್ತಾ ಇದಿಲ್ಲ. ಯಾವ ಕೇಸ್ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲದ್ರ ನಾವೇನಂತಂದ್ರೆ ಇಲ್ಲಿ ಯೂಸ್ ಮಾಡ್ಬೇಕಾಗ್ತಾ ಇದಿಲ್ಲ. ಇಲ್ಲಿ ಸೆಂಟೆನ್ಸ್ ಕೇಸ್ ಇದೆ, ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಆಮೇಲೆ ಕ್ಯಾಪಿಟಲ್ ರೀಚ್ ವರ್ಡ್, ಆಮೇಲೆ ಟಾಗಲ್ ಕೇಸ್. ನಾವ್ ಯಾವ್ದು ಯೂಸ್ ಮಾಡಕತ್ತೀವಿ ಇವಾಗ ಅವರು ಕ್ವಶನ್ ಕೇಳಿದ್ದೇನು ಟಾಗಲ್ ಕೇಸ್. ಅದಕ್ಕೆ ನಾವು ಕಂಪ್ಯೂಟರ್ ಪ್ರಾಕ್ಟಿಕಲ್ ಗುಣ ಕಲಿಬೇಕು. ಇವಾಗ ಬರೀ ಕ್ವಶನ್ ಏನಂತಂದ್ರೆ ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಏನು ವರ್ಕ್ ಮಾಡ್ತಾರ ಅಂತಂದ್ರೆ ಅದು ಕೂಡ ಕ್ವಶನ್ ಫ್ರೇಮ್ ಮಾಡಕತ್ತನ. ಅದಕ್ಕೆ ಕ್ವಶನ್ ಯಾವುದೇ ಒಂದು ಕಂಪ್ಯೂಟರ್ ಯಾರು ಪ್ರಾಕ್ಟಿಕಲ್ ಆಗಿ ಓದ್ತಾರ ಅವ್ರಿಗೆ ಬಹಳ ಈಜಿ ಆಗುತ್ತೆ ಹೌದಿಲ್ಲ. ಯಾವ್ದು ಇವಾಗ ಬಹಳ ಈಜಿ ಆಗುತ್ತೆ ಅಂತ ಹೇಳ್ಬೋದು. ಟಾಗಲ್ ಕೇಸ್ ಅಂದ್ರೆ ಫಸ್ಟ್ ಏನೈತಿ ಇವಾಗ ಚಿಕ್ಕದಿದೆ ಆಮೇಲೆ ದೊಡ್ಡದಿದೆ, ಅಥವಾ ಅದೇ ಇರ್ತಕ್ಕಂಥದ್ದು ಏನಂತಂದ್ರೆ ಆನ್ಸರ್ ಹೌದಿಲ್ಲ. ಸೆಂಟೆನ್ಸ್ ಕೇಸ್ ಒಂದು ವಾಕ್ಯದ ಮೊದಲ ಅಕ್ಷರ ಕ್ಯಾಪಿಟಲ್ ಇತ್ತ ಅಂದ್ರೆ ಅದಕ್ಕೇನಂತ ಇವಾಗ ಸೆಂಟೆನ್ಸ್ ಕೇಸ್ ಅಂತೀವಿ ಹೌದಿಲ್ಲ. ಆಮೇಲೆ ಲೋವರ್ ಕೇಸ್ ಎಲ್ಲ ಏನಂತಂದ್ರೆ ಸ್ಮಾಲ್ ಲೆಟರ್, ಆಮೇಲೆ ಅಪ್ಪರ್ ಕೇಸ್ ಎಲ್ಲ ಏನಂತಂದ್ರೆ ಬಿಗ್ ಲೆಟರ್, ಕ್ಯಾಪಿಟಲ್ ಈಚ್ ವರ್ಡ್ ಒಂದು ಶಬ್ದದ ಅಕ್ಷರ ಮೊದಲ ಕ್ಯಾಪಿಟಲ್ ಬರ್ತಾನೆ ಕ್ಯಾಪಿಟಲ್ ಈಚ್ ವರ್ಡ್. ಆಮೇಲೆ ಟಾಗಲ್ ಕೇಸ್ ಇದೇನಂತಂದ್ರೆ ಇದು ಕೂಡ ಏನಂತಂದ್ರೆ ಟಾಗಲ್ ಕೇಸ್ ಅಂತ ಹೇಳ್ಬೋದು ಹೌದು. ಇದ್ರಾಗ ಚಿಕ್ಕದ ಅಕ್ಷರ ಮತ್ತು ದೊಡ್ಡದ ಅಕ್ಷರ ಆಗ್ತಾವು. ಇದ್ರಾಗ ಆಪ್ಷನ್ಸ್ ಯಾವ್ದಂತ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾವ್ದಂದ್ರೆ ಚೇಂಜ್ ದ ಅಪ್ಪರ್ ಕೇಸ್ ಲೆಟರ್ ಟು ದ ಲೋವರ್ ಕೇಸ್. ಆನ್ಸರ್ ಯಾವ್ದು ಇವಾಗ ಮೂರನೇದು ಆನ್ಸರ್ ಹೌದು. ಆನ್ಸರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದಕ್ಕೆ ನಾವೇನಂತಂದ್ರೆ ಕಂಪ್ಯೂಟರ್ ಎಲ್ಲ 30 ಕ್ವಶನ್ ತಗೋಬೇಕು ಯಾವುದೇ ಒಂದು ಎಕ್ಸಾಮಿಗೆ. ಅಂದ್ರೆ ನೀವು ಪ್ರಾಕ್ಟಿಕಲ್ ಕಂಪ್ಯೂಟರ್ ಅಡ್ಮಿಷನ್ ಮಾಡಿಸಿದ್ರೆ ಮಾತ್ರ ನೀವೇನಾಗ್ತಿ ಇವಾಗ ಪರ್ಫೆಕ್ಟ್ ಆಗಿ ಯಶಸ್ವಿ ಆಗ್ತೀರಿ ಹೌದಿಲ್ಲ. ನಾವು ಉದಾಹರಣೆ GK ಪೇಪರ್ ಅಂತಾರ ಸಮುದ್ರ ಇದ್ದಂಗೆ ಎಷ್ಟು ಹೋದ್ರೆ ಸ್ಕೋರ್ ಆಗಲ್ಲ 65 70. ಬರೀ ಅದೇ ನಾವು ಕಮ್ಯುನಿಕೇಶನ್ ಪೇಪರ್ ಸ್ಕೋರ್ ಸಬ್ಜೆಕ್ಟ್ ಕಂಪ್ಯೂಟರ್ ಸ್ಕೋರ್ ಮಾಡ್ಬೋದು, ಕನ್ನಡ ಮಾಡ್ಬೋದು, ಸ್ವಲ್ಪ ಇಂಗ್ಲಿಷ್ ಟಫ್ ಆಗ್ಬೋದು ನಿಮಗೆ. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಈಜಿ ಆಗ್ತಾವ. ಅದಕ್ಕೆ ನಾವೇನಂತಂದ್ರೆ ಸ್ಕೋರ್ ಸಬ್ಜೆಕ್ಟ್ ಏನಂತಂದ್ರೆ ಇಂಪಾರ್ಟೆಂಟ್ ಆಗ, ಅಥವಾ ಕಮ್ಯುನಿಕೇಶನ್ ಪೇಪರ್ ಸೆಕೆಂಡ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದಿಲ್ಲ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಇವಾಗ ಕನ್ನಡ ನೋಡ್ತೀವಿ ಸ್ವಲ್ಪ ಹೌದಿಲ್ಲ. ಆಮೇಲೆ ಇದು ಇರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ 6ನೇದು ಹೌದಿಲ್ಲ. 6ನೇ ಕ್ವಶನ್ ಏನಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಹೌದಿಲ್ಲ. ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಯಶಸ್ವಿ ಆಗ್ಬೇಕಂದ್ರೆ ನಮಗೆ ಮುಖ್ಯವಾಗಿ ಆ ವ್ಯಕ್ತಿ ಇರ್ತಕ್ಕಂಥ ಸ್ಪಷ್ಟ ಗುರಿ ವೆರಿ ಇಂಪಾರ್ಟೆಂಟ್ ಹೌದಿಲ್ಲ. ಗುರಿ ಯಾಕಪ್ಪ ಅಂದ್ರೆ ಮನೆ ಇರ್ತಕ್ಕಂಥ ಕಷ್ಟಗಳು, ತಂದೆ ತಾಯಿ ಇರ್ತಕ್ಕಂಥ ಕಷ್ಟ ಪಡ್ತಕ್ಕಂಥ ಕೆಲಸಗಳು, ತಂದೆ ತಾಯಿ ಏನ್ ಮಾಡ್ತಾರ ಅವ್ರ ಬಗ್ಗೆ ವಿಚಾರ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ತನ್ನ ಗುರಿಗಳು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಹೌದಿಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಕೆಲವು ವಿದ್ಯಾರ್ಥಿಗಳು ನೋಡಿನಿ, ಕೆಲವು ವಿದ್ಯಾರ್ಥಿಗಳು ತಮ್ಮನೆಗೆ ಏನಂತಂದ್ರೆ ಬಹಳ ಕಷ್ಟ ಇದೆ. ಅವ್ರ ಅಪ್ಪ ಅಮ್ಮ ಎಲ್ಲೇ ಒಂದು ಸಾಲ ಮಾಡಿ ತಮ್ಮಿರ್ತಕ್ಕಂಥ ಕೋಚಿಂಗ್ ಕಳಿಸಿರ್ತಾರೆ ಧಾರವಾಡ ಅಥವಾ ಬೆಂಗಳೂರು ಎಲ್ಲಿರ್ತ ಕೋಚಿಂಗ್ ಸೆಂಟರ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಸುಮ್ಮನೆ ಮಜಾ ಮಾಡೋದು, ಪಾರ್ಟಿ ಮಾಡೋದು, ಅವ್ರ ಜೊತೆ ಫ್ರೆಂಡ್ ಜೊತೆ ಹೋಗೋದು ಎಲ್ಲ ಟೈಮ್ ವೇಸ್ಟ್ ಮಾಡ್ತಾರ. ಆಗಿರ್ತಕ್ಕಂಥ ಅಮೌಂಟ್ ಕೂಡ ವೇಸ್ಟ್ ಆಗಿರ್ತದೆ ಹೌದು. ಇನ್ನೂ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರೆ ಕೆಲವು ಇರ್ತಕ್ಕಂಥ ತಂದೆ ತಾಯಿ ಕಳಿಸಂತ ಅಮೌಂಟ್ ಗಳು ಏನಂತಂದ್ರೆ ತಂದೆ ತಾಯಿ ಹೊಲ್ಕೋದ್ರ ತಮಗೆ
ಮಕ್ಕಳಿಗೆ ಆರಾಮಿಲ್ಲ ಅಂತ ಅವ್ರಿಗೆ ಇರ್ತಕ್ಕಂಥ ಅಲ್ಲ ಶೂಸ್ ಆಗಿರ್ಬೋದು ಅಥವಾ ಬಟ್ಟೆ ಹೊಸ ಹೊಸ ಬಟ್ಟೆ ಡ್ರೆಸ್ ಎಲ್ಲ ಮಾಡಿ ಸಾಲ ಮಾಡಿ ಕಟ್ಟಿರ್ತಾರ. ಅವ್ರು ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಇರ್ತಕ್ಕಂಥ ಹುಡುಗಿಯರಿಗೆ ಅಥವಾ ಗರ್ಲ್ ಫ್ರೆಂಡ್ಸ್ಗೆ ಏನ್ ಮಾಡ್ತಾರೆ, ಮಧ್ಯರಾತ್ರಿ ಫಸ್ಟ್ ವಿಶ್ ಮಾಡ್ಬೇಕಂತಂದ ಅವ್ರು ಇರ್ತಕ್ಕಂಥ ಬರ್ತ್ಡೇ ಕೊಟ್ಟು ಗಿಫ್ಟ್ ಕೊಟ್ಟು ಏನಂತಂದ್ರಿಗಿನ ಅದು ಇರ್ತಕ್ಕಂಥ ಸಮಯ ಇತ್ತು ಅಮೌಂಟ್ ಕೂಡ ವೇಸ್ಟ್ ಮಾಡ್ತಾರೆ. ಇದರಿಂದ ದ್ರೋಹ ಮಾಡಿದ್ರೆ ಯಾರಿಗೆಲ್ಲ ನಿಮಗೆಲ್ಲ ನಿಮ್ಗೆ ಇರ್ತಕ್ಕಂಥ ತಂದೆ ತಾಯಿಗೆ ದ್ರೋಹ ಮಾಡಿದಾಗ ಅವ್ರ ತಂದೆ ತಾಯಿ ಯಾಕೆ ಕಷ್ಟಪಡ್ತಾರೆ. ನಾವು ಯಾವಾಗ ವ್ಯಕ್ತಿ ಇರ್ತಕ್ಕಂಥ ನಾವು ಮಾಡ್ರಿ ಇರ್ತಕ್ಕಂಥ ಗರ್ಲ್ ಫ್ರೆಂಡ್, ಬಟ್ ನೀವು ಸ್ವಂತ ದುಡಿಮೆಯಿಂದ ಮಾತ್ರ ಮಾಡ್ಬೇಕು ಅವೆಲ್ಲ ವೇಸ್ಟ್ ಖರ್ಚುಗಳು. ಈಗ ನಿಮ್ ತಂದೆ ತಾಯಿ ಕಷ್ಟಪಟ್ಟು ದುಡಿದಂತ ಬೆವರು ಸುರಿಸಿದಂತ ಅವ್ರು ಹತ್ತಿ ಬಿಡ್ಸಕ್ ಹೋಗ್ತಾರ ಅಥವಾ ಕಳೆ ತೆಗಿಯಕ್ ಹೋಗ್ತಾರ, ಹೊಲ್ದಾಗ ಹಚ್ಚಾಕ್ ಹೋಗ್ತಾರ. ಅವ್ರ ಕಷ್ಟ ಮುಂಜಾನೆ ಸೇರಿ ಎಷ್ಟು ಬರ್ತಾವ ಕೂಲಿ ಏನೈತೆ 200 ರೂಪಾಯಿ ಇರ್ತಾವ, ಹೌದಿಲ್ಲ. ಗುತ್ತಿಗೆ ಆಗತ್ತಾವ, ಒಟ್ಟು ಗುತ್ತಿಗೆ ಒಂದ್ 400-500 ರೂಪಾಯಿ ಬರ್ಬೋದು. ನೀವೇನ್ ಮಾಡ್ತೀರಿ ಇವಾಗ ಒಂದ್ ದಿವ್ಸದಾಗ ಯಾವ ಅಲ್ಲ ಗರ್ಲ್ ಫ್ರೆಂಡ್ ಕೇಳಲ್ಲ ಅಂತಂದ್ ಏನ್ ಮಾಡ್ತೀರಿ ಇವಾಗ ಸಾವಿರಾನುಗಟ್ಲೆ ಏನೈತಾಗಿ ಅವರಿಗೆ ಪಾರ್ಟಿ ಕೊಟ್ಟು ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ತಾವ. ಅವ್ರಿಗೆ ವಿಶ್ ಮಾಡಿ ಅವ್ರಿಗೆ ಪಾರ್ಟಿ ಕೊಟ್ಟು ಅವ್ರಿಗೆ ಕೇಕ್ ತಂದು ಎಲ್ಲ ಏನಂತ ಅಮೌಂಟ್ ಸುಮ್ಮನೆ ವೇಸ್ಟ್ ಮಾಡ್ತಾವ. ಯಾವ ಬರಂಗಿಲ್ಲ ಜೀವನದಲ್ಲಿ, ಅವು ಯಾರು ಬರಂಗಿಲ್ಲ. ನೀವು ಜೀವನದಲ್ಲಿ ಒಂದು ಯಶಸ್ವಿಯಾಗಿ ಒಂದು ದಾರಿಯಲ್ಲಿ ಚೆನ್ನಾಗಿ ನಡೆದ್ರ ಮಾತ್ರ ಹಿಂದೆ ಎಲ್ಲರೂ ಬರ್ತಾರ. ನೀವು ಬಿದ್ದಂದ್ರೆ ನಿಮ್ನೆಲ್ಲ ತಿಳ್ಕೊಂಡು ಹೋಗ್ಬಿಡ್ತಾರ. ಅದಕ್ಕೆ ನಾವು ಜೀವನದಾಗ ಕರೆಕ್ಟ್ ಆಗಿ ಯಾವ್ಯಾವ ಬರಲ್ಲ ಅವೆಲ್ಲ ಅಟ್ರಾಕ್ಷನ್ ಆಗ್ಬೋದು. ಬಾಯ ಇರ್ತಕ್ಕಂಥ ಬಾಯಕ್ಕೆ ಆಕರ್ಷಣೆ ಆಗ್ಬಾರ್ದು. ನಮ್ಮ ಗುರಿ ಮಾತ್ರ ಕಾಣ್ತಿರ್ಬೇಕು, ನಮಗೆ ಬೇರೆ ಏನು ಕಾಣಬಾರ್ದು. ಅವಾಗ ಮಾತ್ರ ವ್ಯಕ್ತಿ ಏನಾಗ್ತಾನೆ ಇವಾಗ ಆ ಮುಟ್ಟಕ್ ಸಾಧ್ಯ ಆಗುತ್ತೆ, ಹೌದಿಲ್ಲ. ನಮ್ ಇರ್ತಕ್ಕಂಥ ಕುದುರೆ ಹೆಂಗಾಗಿರ್ತ ನೋಡು ಲಗಾಮ್, ಆ ರೀತಿ ಇರ್ಬೇಕು ನಮಗೆ, ಹೌದಿಲ್ಲ. ನಾವು ಆ ಕಡೆ ಆಗ್ಬಾರ್ದು. ಅದಕ್ಕೆ ನಾವು ಆ ರೀತಿ ಮಾತ್ರ ನಮ್ಗೆ ಏನಾಗುತ್ತೆ ಇವಾಗ ನಮ್ ತಂದೆ ತಾಯಿ ಇರ್ತಕ್ಕಂಥ ಆ ರೊಕ್ಕಕ್ಕೆ ಬೆಲೆ ಇರ್ತಕ್ಕಂಥ ಮನೆ ಕಷ್ಟಗಳು ನೆನ್ಸಿರ್ಬೇಕು ನಮಗೆ, ಹೌದು. ಅವಾಗ ಏನಾಗ್ತಿ ಇವಾಗ ಇದಾಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ 6ನೇ ಕ್ವಶನ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಫ್ ದ ಇನ್ಕ್ಲೂಡ್ ಅಂತ ಹೇಳ್ಯಾರ, ಹೌದಿಲ್ಲ. ಇದು ಇರ್ತಕ್ಕಂಥ 6ನೇ ಬಾರಿ ಪಾಯಿಂಟ್. ಇದ್ರಾಗ ಯಾವಾಗ ಆಗುತ್ತಪ್ಪ ಅಂತ ಕೇಳಿ, ಇದ್ರಾಗ ಯಾವಾಗ ಇವಾಗ ALU ಅಥವಾ CD ROM ಇದ್ರ ಅಲ್ಲಿ ALU ಆಗುತ್ತೆ, ಬಟ್ CD ROM ಆಗಲ್ಲ. CD ROM ಅಂದ್ರೆ ಕಂಪ್ಯಾಕ್ಟ್ ಡಿಸ್ಕ್ ಅಂತೀವಿ. ಏನಂತ ಇವಾಗ ಕಂಪ್ಯಾಕ್ಟ್ ಡಿಸ್ಕ್ ಅಂತ ಇವಾಗ ಇದು ಆಂಗ್ಲ ಆನ್ಸರ್. ಆಮೇಲೆ ALU ಮತ್ತೆ ಮೆಮೊರಿ ಇನ್ಪುಟ್ ಔಟ್ಪುಟ್ ಡಿವೈಸ್ ಇದು ಕೂಡ ಆಂಗ್ಲ. ಯಾವ್ದೊಂದು ಮೆಮೊರಿ ಇನ್ಪುಟ್ ಔಟ್ಪುಟ್ ಡಿವೈಸ್ ಆಂಗ್ಲ, ಇದು ಕೂಡ ಆನ್ಸರ್ ಅಲ್ಲ, ಹೌದಿಲ್ಲ. ಆಮೇಲೆ ALU ಅಥವಾ ಮೆಮೊರಿ ಇದು ಕೂಡ ಆಂಗ್ಲ. ಮೆಮೊರಿ ಏನೈತೆ ಅಂದ್ರೆ ಇವಾಗ ಆನ್ಸರ್ ಯಾವ್ದು ಇವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಇನ್ಕ್ಲೂಡ್ ಅಂತಂದ್ರೆ ALU ಅಂಡ್ CU ಅಂತ. ಯಾವ್ದು ALU ಅಂಡ್ CU. ಇದ್ರಾಗ ಏನೈತೆ ಅಂದ್ರೆ ಈಗ ಸೆಂಟ್ರಲ್ ಪ್ರೊಸೆಸ್ CPU ಅಂತ ಬರ್ತದೆ. CPU ನೋಡಿರ್ಬೇಕು ನೀವು, CPU ಹೌದಿಲ್ಲ. ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್, CPU ಮೇನ್, ಹೌದಿಲ್ಲ. ಎಕ್ಸಾಂಪಲ್ CPU ಏನೈತೆ ಅಂದ್ರೆ ಈಗ CPU ನಾವು ನೋಡಿದಾಗ ಇದ್ರಾಗ 3 ಭಾಗ ಬರ್ತಾವ. ಒಂದನೇದು CU, ಎರಡನೇದು MU, ಮೂರನೇದು ALU. ಅಲ್ಲಿ ಏನ್ ಕೇಳ ಇವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ದ ಕಂಪ್ಯೂಟರ್ ಇನ್ಕ್ಲೂಡ್ ಯಾವ್ದು ಬರ್ತಂತ ಅಂತ ಕೇಳ. ಆನ್ಸರ್ ಯಾವ್ದು ಬರ್ತ ಇವಾಗ CU ಬರಕತ್ತೈತಿ, ALU ಬರಕತ್ತ, ಹೌದಿಲ್ಲ. CU ಮತ್ತೆ ಆನ್ಸರ್ ಯಾವ್ದು ಇವಾಗ ಥರ್ಡ್ ಒನ್ 3 ಅಂತ ಹೇಳ್ಬೋದು, ಹೌದಿಲ್ಲ. ಈಗ ಇದ್ರ ಲಾಂಗ್ ಫಾರ್ಮ್ ನೋಡಿಕೆ ನಿಮಗೆ ಎಕ್ಸಾಮ್ ಕೇಳಾರ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ALU, ಯಾವುದು ALU. ಅದಕ್ಕೆ ನಾವು ಎಕ್ಸಾಂಪಲ್ ALU ಬಂದಾಗ ಇದೇನಂತಂದ್ರೆ ಅರ್ಥಮೆಟಿಕಲ್, ಏನಂತ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್, ಲಾಜಿಕಲ್ ಯೂನಿಟ್ ಇದು ಲಾಂಗ್ ಫಾರ್ಮ್ ಕೇಳೋಣ. ಅಂಕಗಣಿತ ಅಂತ ತಾರ್ಕಿಕವಾಗಿ ಲೆಕ್ಕ ಮಾಡೋದು. ಆಮೇಲೆ MU ಮೆಮೊರಿ ಯೂನಿಟ್, ಲಾಸ್ಟ್ ಇದು ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್, ALU ಅಂತಂದ್ರೆ ಆರ್ಥಮೆಟಿಕಲ್ ಲಾಜಿಕಲ್. ಇವು ಲಾಂಗ್ ಫಾರ್ಮ್ ನಾವೇನೈತೆ ಅಂದ್ರೆ ಈಗ ಅನಲೈಸ್ ಮಾಡ್ಕೋಬೇಕು ಕ್ವಶನ್ ಓದೋ ಟೈಮಿಗೆ. ಇವೆಲ್ಲ ಲಾಂಗ್ ಫಾರ್ಮ್ ನೀವು ಕ್ವಶನ್ ಆಗಿ ಒಂದು ನೋಟ್ನಾಗ ಬರ್ಕಂದ್ರೆ ಮಾತ್ರ ನಿಮ್ಗೆ ಏನಾಯ್ತು ಇವಾಗ ಎಕ್ಸಾಮ್ ಸಕ್ಸಸ್ ಸಾಧ್ಯ ಆಗುತ್ತೆ. ಬರ ಯೂಟ್ಯೂಬ್ ಕೇಳಿ ಸ್ಕ್ರೀನ್ ಶಾಟ್ ಹೊಡ್ಕಂದ್ರೆ ಯಾವ ಯಶಸ್ವಿ ಆಗಲ್ಲ. ನೀವು ಇರ್ತಕ್ಕಂಥ ಮೈಗಳು ಲೇಜಿ ಪೀಪಲ್ ಆಗಿರ್ತಾರೆ, ಹೌದಿಲ್ಲ. ಆಮೇಲೆ ಯಾವ್ದು ಕೆಲ್ಸಕ್ಕೆ ಬರಂಗಿಲ್ಲ, ಹೌದಿಲ್ಲ. ಆಗಿರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ ಮೆಮೊರಿ ಯೂನಿಟ್. ಇನ್ನ ಬಂದಾಗ ಅಲ್ಲಿ ಮೆಮೊರಿ ಯೂನಿಟ್ ಅಲ್ಲಿ 2-3 ಟೈಪ್ ಅದಾವ ಮೆಮೊರಿ ಯೂನಿಟ್ ಆಗಿ. ಪ್ರೈಮರಿ ಮೆಮೊರಿ ಬೇರೆ ಅಥವಾ ಸೆಕೆಂಡರಿ ಮೆಮೊರಿ ಬೇರೆ. ಯಾವ್ದು ಇವಾಗ ಪ್ರೈಮರಿ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದಾಗ ಒಂದನೇದು ಪ್ರೈಮರಿ ಮೆಮೊರಿ, ಯಾವ್ದು ಇವಾಗ ಪ್ರೈಮರಿ ಮೆಮೊರಿ, ಹೌದಲ್ಲ, ಪ್ರೈಮರಿ ಮೆಮೊರಿ. ಆಮೇಲೆ ಸೆಕೆಂಡರಿ ಮೆಮೊರಿ, ಹೌದಿಲ್ಲ. ಪ್ರೈಮರಿ ಮೆಮೊರಿ ಅಂತಂದ್ರೆ ರ್ಯಾಮ್ ಅಂಡ್ ರೋಮ್ ಅಂತೀವಿ. ಏನಂತ ಇವಾಗ ರ್ಯಾಮ್
ಅಂಡ್ ರೋಮ್. ಏನಂತ ಇವಾಗ ರ್ಯಾಮ್ ಅಂಡ್ ರೋಮ್ ಅಂತ ಹೇಳೋದು. ಯಾವ್ದು ರ್ಯಾಮ್ ಅಂಡ್ ರೋಮ್ ಅಂತ ಹೇಳ್ಬೇಕು. ಹೌದು. ಆಮೇಲೆ ಸೆಕೆಂಡ್ರಿ ಮೆಮೊರಿ. ಸೆಕೆಂಡ್ರಿ ಮೆಮೊರಿ ಅಂತಂದ್ರೆ ನಿಮಗೆ ಆಲ್ರೆಡಿ ಇವಾಗ ಎಲ್ಲ ಗೊತ್ತಾಗ್ತಾ ಹೌದಿಲ್ಲ. ಸೆಕೆಂಡ್ರಿ ಮೆಮೊರಿ ಅಂತಂದ್ರೆ ಒಂದೇದು ಇವಾಗ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಎಲ್ಲ ನೋಡಿದ್ರೆ ಹೌದಿಲ್ಲ. ಕಂಪ್ಯೂಟರ್ ಮೇನ್ ಅಂದ್ರೆ ಈಗ ಫೋನ್ ಎಲ್ಲ ಮೆಮೊರಿ ಕಾರ್ಡ್ ಅದ್ರಂಗ ಏನಂತಂದ್ರೆ ಹಾರ್ಡ್ ಡಿಸ್ಕ್ ಇರ್ತಕ್ಕಂಥ ನಮ್ಮ ಇರ್ತಕ್ಕಂಥ ಕಂಪ್ಯೂಟರ್ ಸ್ಟೋರೇಜ್. ಆಮೇಲೆ CD, ಆಮೇಲೆ DVD, ಹೌದಿಲ್ಲ DVD, ಆಮೇಲೆ ಫ್ಲಾಪಿ ಡಿಸ್ಕ್ ಹೌದಿಲ್ಲ, SSD ಕಾರ್ಡ್, ಇವೆಲ್ಲ ಏನೈತೆ ಸೆಕೆಂಡರಿ ಸ್ಟೋರೇಜ್. ಯಾವುದೇ ಒಂದು ಕಂಪ್ಯೂಟರ್ ಅನ್ನಬೇಕಂದ್ರೆ ಪ್ರೈಮರಿ ಮೆಮರಿ ಇಸ್ ವೆರಿ ಇಂಪಾರ್ಟೆಂಟ್, ಬೇಕೇ ಬೇಕು. ಬಟ್ ಸೆಕೆಂಡರಿ ಸ್ಟೋರೇಜ್ ಏನಂತಂದ್ರೆ ಇಲ್ಲಾಂದ್ರೆ ನಡೆದಿದೆ, ಬಟ್ ಇದಿಲ್ಲ ಅಂದ್ರೆ ನಡೆಯಂಗಿಲ್ಲ. ನಿಮ್ ಕೇಳ್ತಾರ ಕ್ವಶನ್, ಯೂಟ್ಯೂಬ್ ಕೇಳ್ಬೋದು ಹೌದಿಲ್ಲ. ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಸೆಕೆಂಡರಿ ಮೆಮೊರಿ. ಈ ಕೆಳಗಿನಗಳಲ್ಲಿ ಯಾವ ಸೆಕೆಂಡರಿ ಮೆಮೊರಿ ಅಲ್ಲ ಅಂತ ಹೇಳ್ತಾರ. 3 ಪ್ರೈಮರಿ ಮೆಮೊರಿ ಕೊಟ್ಟು, ಒಂದು ಏನಂತಂದ್ರೆ ಯಾವ್ದು ಕೊಟ್ಟಿರ್ತಾನೆ ಇವಾಗ ಅವ್ರು ಯಾವ್ದು ಸೆಕೆಂಡರಿ ಮೆಮೊರಿ ಕೊಟ್ಟಿರ್ತಾನೆ. ಅದಕ್ಕೆ ಯಾವ ಸೆಕೆಂಡರಿ ಮೆಮೊರಿ ಯಾವುದು ಪ್ರೈಮರಿ ಮೆಮೊರಿ ಐಡೆಂಟಿಫೈ. ಪ್ರೈಮರಿ ರ್ಯಾಮ್ ಅಂಡ್ ರೋಮ್, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಹೌದಿಲ್ಲ. ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಥವಾ ರೀಡ್ ಓನ್ಲಿ ಮೆಮೊರಿ ಹೌದಿಲ್ಲ. ಇದ್ರಾಗ ರೀಡ್ ಅಂಡ್ ರೈಟ್ ಮಾಡೋದ್ರ ಓನ್ಲಿ ರೀಡ್ ಮಾತ್ರ ಮಾಡಬಹುದು ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್, ಇದು ಕಂಪ್ಯೂಟರ್ ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರ್ತಕ್ಕಂಥ ಕನ್ನಡದಾಗ ಒಂದ್ಸಲ ಅಬ್ಸರ್ವೇಷನ್ ಮಾಡಬಹುದು. ನೆಕ್ಸ್ಟ್ ಒಂದನೇದು ಇದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನ್ಯೂ ಡಾಕ್ಯುಮೆಂಟ್ ಕ್ಯಾನ್ ಬಿ ಓಪನ್ ಇನ್ MS Word ಹೌದಿಲ್ಲ ಯೂಸಿಂಗ್ ಕೀ ಕಾಂಬಿನೇಷನ್ಸ್ ಹೌದಿಲ್ಲ. ನ್ಯೂ ಡಾಕ್ಯುಮೆಂಟ್ ಕ್ಯಾನ್ ಬಿ ಓಪನ್ ಇನ್ MS Word ಕೀ ಕಾಂಬಿನೇಷನ್. ಅದಕ್ಕೆ ನಾವು ಯಾವುದೇ ಒಂದು ಎಕ್ಸಾಮ್ನಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಓದ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮೇನ್ ಅಂತಂದ್ರೆ MS Word, MS Excel ಹೌದಿಲ್ಲ, MS ಪವರ್ ಪೇಂಟ್, MS Access, ಇಂಟರ್ನೆಟ್ ಹೌದಿಲ್ಲ. ಇಂಟರ್ನೆಟ್ ಸ್ವಲ್ಪ ಜಾಸ್ತಿ ಏನಂತಂದ್ರೆ ಜಿಮೇಲ್ ಅವ್ರು ಸ್ವಲ್ಪ ಕೊಟ್ಟರೆ ಅವ್ರಿಗೂ ಯಾವ ಕ್ವಶನ್ ಯಾವ ಕೇಳಂಗಿಲ್ಲ ಹೌದಿಲ್ಲ. ಅಥವಾ ಶಾರ್ಟ್ ಕಟ್ ಕೀ ಯಾವುದೇ ಒಂದು MS Word ನಾಗ ಹೊಸ ಪೇಜ್ ಅನ್ನು ಮಾಡ್ಬೇಕಂದ್ರೆ ಏನ್ ಬೇಕಪ್ಪ ಅಂತ ಕೇಳ್ಯಾರ. ಆನ್ಸರ್ ಕಂಟ್ರೋಲ್ N ಅಂತ ಕೇಳ್ಯಾರ ಆನ್ಸರ್. ಆಮೇಲೆ ಕಂಟ್ರೋಲ್ A, ಆಮೇಲೆ ಕಂಟ್ರೋಲ್ O, ಆಮೇಲೆ ಕಂಟ್ರೋಲ್ R ಹೌದು. ಕಂಟ್ರೋಲ್ N, ಕಂಟ್ರೋಲ್ A, ಕಂಟ್ರೋಲ್ O, ಕಂಟ್ರೋಲ್ R ಹೌದಿಲ್ಲ. ನಾವು ಕಂಟ್ರೋಲ್ R ಬಂದಾಗ ಇದೇನಾಗುತ್ತೆ ಅಂದ್ರೆ MS Word ನಲ್ಲಿ ಟೆಕ್ಸ್ಟ್ ಏನಂತ ಅಂದ್ರೆ ಸೆಂಟ್ರ್ ಅಲೈನ್ಮೆಂಟ್ ಆಗುತ್ತೆ. ಪೇಜ್ ಇರ್ತಕ್ಕಂಥ ಬರ್ದಿರ್ತೀವಲ್ಲ ಸೆಂಟ್ರ್ ಅಲೈನ್ಮೆಂಟ್ ಆಗುತ್ತೆ. ನಾವು ಉದಾಹರಣೆ ನಾವು ನೋಡಿದಾಗ ಸೆಂಟ್ರ್ ಅಲೈನ್ಮೆಂಟ್ ಆಗುತ್ತೆ ಹೌದು. ಇಲ್ಲಿ ಬರ್ತದೆ ಇವಾಗ ಸೆಂಟ್ರ್ ಲೇಖಲ್ಲ ಇದು ಸೆಂಟ್ರ್ ಅಲೈನ್ಮೆಂಟ್. ಸೆಂಟ್ರ್ ಇಲ್ಲಿರ್ತಕ್ಕಂಥ ಸೆಂಟ್ರ್ ಇದು ಲೆಫ್ಟ್, ಇದು ರೈಟ್, ಇದು ಜಸ್ಟಿಫೈ ಅರ್ಥ ಆಯ್ತಾ. ಇದು ಯಾವ್ದು ಇವಾಗ ಲೆಫ್ಟ್, ಇದು ಸೆಂಟ್ರ್, ಇದು ರೈಟ್, ಇದು ಜಸ್ಟಿಫೈ. ಯಾವ್ದು ಕ್ವಶನ್ ಕೇಳ್ಯಾರ ಇವಾಗ ಇಲ್ಲಿ ಕ್ವಶನ್ ಕೇಳ್ಯಾರ ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ R ಕೇಳ್ಯಾರ. ಕಂಟ್ರೋಲ್ R ಏನ್ ಬರ್ತ ಇವಾಗ ಜಸ್ಟಿಫೈ ಬಂದೇ ಬರ್ತಾ ಹೌದಿಲ್ಲ. ಯಾವ್ದು ಇವಾಗ ಇಲ್ಲಿ ಬರ್ತಾ ಹೌದು. ಕಂಟ್ರೋಲ್ R ಯಾವ್ದು ಇವಾಗ ರೈಟ್ ಸೈಡ್ ಬರ್ತ ರೈಟ್ ಹೌದಿಲ್ಲ. ಟೆಕ್ಸ್ಟ್ ಎಲಿಮೆಂಟ್ ಏನಂತಂದ್ರೆ ರೈಟ್ ಸೈಡ್ ಬರ್ತದೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೌದು. ಆಮೇಲೆ ಕಂಟ್ರೋಲ್ N ಅಂದ್ರೆ ಏನಂತಂದ್ರೆ ಕಂಟ್ರೋಲ್ A ಅಂದ್ರೆ ಎಲ್ಲ ಸೆಲೆಕ್ಷನ್ ಆಗ್ಬಿಡುತ್ತೆ ಕಂಟೆಂಟ್. ಆಮೇಲೆ ಕಂಟ್ರೋಲ್ O ಅಂತಂದ್ರೆ ಇಂದ ಮಾಡಿದ ಪೇಜ್ ಓಪನ್ ಆಗುತ್ತೆ ತೆರೀತೀವಿ. ಅವ್ರ ಕಂಟ್ರೋಲ್ ಏನ್ ಟೆಕ್ಸ್ಟ್ ಆನ್ಸರ್ ಯಾವ್ದು ಇವಾಗ ಕಂಟ್ರೋಲ್ N ಅಂದ್ರೆ ಹೊಸ ಪೇಜ್ ಅಂತ ನ್ಯೂ ಡಾಕ್ಯುಮೆಂಟ್ ಅಂತ ಓಪನ್ ಆಗುತ್ತೆ. 7ನೇದಕ್ಕ ಆನ್ಸರ್ 1ನೇದು. ಅದಕ್ಕೆ ನಾವು ಶಾರ್ಟ್ ಕಟ್ ಕೀ ಏನಂತಂದ್ರೆ ಅನಲೈಸ್ ಮಾಡ್ಕೋಬೇಕು ಅಥವಾ ಸ್ಟಡಿ ಮಾಡ್ಕೋಬೇಕು ಅಥವಾ ನೋಡ್ಕೋಬೇಕು ಆಗುತ್ತೆ. ಕನ್ನಡದ ಒಂದ್ಸಲ ನೋಡ್ಬೋದು. ನೆಕ್ಸ್ಟ್ ಕೀ ಕಾಂಬಿನೇಷನ್ ಟು ಸೆಲೆಕ್ಟ್ ಟು ಐಟಮ್ ದ ಡೆಸ್ಕ್ಟಾಪ್ ಅಂತ ಹೇಳಕತ್ತೀನಿ ಹೌದಿಲ್ಲ. ಕೀ ಕಾಂಬಿನೇಷನ್ ಟು ಸೆಲೆಕ್ಟ್ ಆಲ್ ಐಟಮ್ಸ್ ಆನ್ ದ ಡೆಸ್ಕ್ಟಾಪ್ ಈಸ್ ಹೌದಿಲ್ಲ. ನಾವು ಇದ್ರಾಗ ನಾವು ಕಂಟ್ರೋಲ್ ಪ್ಲಸ್ ಆಲ್ಟ್ A ಆಮೇಲೆ ಕಂಟ್ರೋಲ್ A ಆಮೇಲೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳಿ ಅದು ಏನಂತ ಕೀ ಕಾಂಬಿನೇಷನ್ ಸೆಲೆಕ್ಟ್ ಆಲ್ ಐಟಮ್ ಆನ್ ದ ಡೆಸ್ಕ್ಟಾಪ್ ಹೌದಿಲ್ಲ. ಈಗ ಬಂದಾಗ ನಾವು ಯಾವಾಗ ಆಲ್ಟ್ A ಅಂತಂದ್ರೆ ಇದು ಆನ್ಸರ್ ಹೌದಿಲ್ಲ. ಇದು ಯಾವಾಗ ಇವಾಗ ಸೆಲೆಕ್ಟ್ ಐಟಮ್ ಆಗ ಕಂಟ್ರೋಲ್ A ಹೊಡೆದ್ರೆ ಆನ್ಸರ್ ಆಗ್ತದೆ. ಕಂಟ್ರೋಲ್ A ಎಲ್ಲಾ ಟೈಮ್ ಏನಂತಂದ್ರೆ ಕಂಟ್ರೋಲ್ A ಹೊಡೆದ್ರೆ MS Word ಏನಂತಂದ್ರೆ ನಾವು ಕಾಂಬಿನೇಷನ್ ಏನಂತಂದ್ರೆ ಸೆಲೆಕ್ಷನ್ ಕಂಟ್ರೋಲ್ R ಡಿಲೀಟ್ ಏನಂತ ಎಲ್ಲ ಡಿಲೀಟ್ ಆಗುತ್ತೆ ಆನ್ಸರ್. ಇದೇನಂತ ಆಂಗ್ಲ ಆನ್ಸರ್ ಯಾವ್ದು ಇವಾಗ ಕಂಟ್ರೋಲ್ A.
ಎಂಟನೇದಕ್ಕೆ ಆನ್ಸರ್ ಯಾವ್ದು ಇವಾಗ? ಎಂಟನೇದಕ್ಕೆ ಮೂರನೇದು ಆನ್ಸರ್ ಯಾವ್ದು ಇವಾಗ? ಮೂರನೇದು ಅಂತ ಹೇಳ್ಬೋದು. ಎಷ್ಟನೇದು? ಮೂರನೇದು. ಹೌದಲ್ಲ? ಕನ್ನಡದಾಗ ಒಂದ್ಸಲ ಅಪ್ಲಿಕೇಶನ್ ಮಾಡಿಕೆ. ನೆಕ್ಸ್ಟ್ ನೆಕ್ಸ್ಟ್ ಏನ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಎ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಅಂದ್ರೆ ಏನು ಅಂತ ಕೇಳ್ಯಾರ. ಇದರಲ್ಲಿ ಯುಟಿಲಿಟಿ ಪ್ರೋಗ್ರಾಮ್, ಎರಡನೇದು ಸಿಸ್ಟಮ್ ಪ್ರೋಗ್ರಾಮ್, ಮೂರನೇದು ಅಪ್ಲಿಕೇಶನ್ ಪ್ರೋಗ್ರಾಮ್, ನಾಲ್ಕನೇದು ಆಂಟಿವೈರಸ್ ಪ್ರೋಗ್ರಾಮ್. ಆನ್ಸರ್ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಯಾವ್ದು? ಆಪರೇಟಿಂಗ್ ಸಿಸ್ಟಮ್ ಈಸ್ ಎ ಸಿಸ್ಟಮ್ ಸಾಫ್ಟ್ವೇರ್. ಯಾವ್ದು ಇವಾಗ? ಸಿಸ್ಟಮ್ ಪ್ರೋಗ್ರಾಮ್. ಯಾವ್ದು? ಸಿಸ್ಟಮ್ ಪ್ರೋಗ್ರಾಮ್. ಆನ್ಸರ್ ಯಾವ್ದು ಇವಾಗ? ಸಿಸ್ಟಮ್ ಪ್ರೋಗ್ರಾಮ್. ಇದ್ರಾಗ ಯಾವ ಸಿಸ್ಟಮ್ ಪ್ರೋಗ್ರಾಮ್ ಆಲ್ರೆಡಿ ಇವಾಗ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಂದ? ಯಾವುದು? ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ XP, ಹೌದು 97, ವಿಂಡೋಸ್ 10, ವಿಂಡೋಸ್ 11. ಈಗೆಲ್ಲ ಪ್ರೆಸೆಂಟ್ ಅಂತಂದ್ರೆ 11 ಯೂಸ್ ಮಾಡಕತ್ತೀವಿ. ಹೌದು 11 ಅಂತಕ್ಕಂಥ OS. ಅದರಲ್ಲಿ OS ಯಾವ್ದು ಬರ್ತದೆ? ಸಿಸ್ಟಮ್ ಪ್ರೋಗ್ರಾಮ್. ಯಾವುದೇ ಒಂದು ಸಿಸ್ಟಮ್ ರನ್ ಆಗ್ಬೇಕಂದ್ರೆ ನಮ್ಗೆ ಏನಂತ ಇವಾಗ OS ಅಥವಾ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಅದಕ್ಕೆ ಸಿಸ್ಟಮ್ ಪ್ರೋಗ್ರಾಮ್ ಅಂತ ಅಂತೀವಿ ನಾವು. ಅದೇ ರೀತಿಯಾಗಿ ಯುಟಿಲಿಟಿ ಸಾಫ್ಟ್ವೇರ್ ಅಲ್ಲ. ಯುಟಿಲಿಟಿ ಸಾಫ್ಟ್ವೇರ್ ನಮಗೆ ಬೇಕಾದಂತ ಯಾವ್ದು ಇವಾಗ? ಅಡಾಬ್ ರೀಡರ್, ಜಿಪ್ ಫೈಲ್ಗಳು, ಅಥವಾ ಫೈಲ್ ಮ್ಯಾನೇಜ್ಮೆಂಟ್. ಯಾವುದು? ಫೈಲ್ ಮ್ಯಾನೇಜ್ಮೆಂಟ್. ಇವೆಲ್ಲ ಏನೈತಿ? ಯುಟಿಲಿಟಿ ಸಾಫ್ಟ್ವೇರ್ ನಮಗೆ ಬೇಕಾದಾಗ ಯೂಸ್ ಮಾಡಿ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಅದಕ್ಕೆ ಕಂಪ್ಯೂಟರ್ ಪರ್ಚೇಸ್ ಮಾಡಕ್ಕೆ ಅದಕ್ಕೆ ಬೇಕೇ ಬೇಕಾಗುತ್ತೆ. ಆಮೇಲೆ ಅಪ್ಲಿಕೇಶನ್ ಪ್ರೋಗ್ರಾಮ್. ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾ? ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೆ ಯಾವಪ್ಪ ಅಂತಂದ್ರೆ ಈಗ ಇವಾಗ MS ವರ್ಡ್, ಹೌದು MS ಎಕ್ಸೆಲ್, ಆಮೇಲೆ ಫೋಟೋಶಾಪ್, ಆಮೇಲೆ ಟ್ಯಾಲಿ, ಹೌದಿಲ್ಲ ಟ್ಯಾಲಿ ಅಥವಾ ಪೇಜ್ ಮೇಕರ್, ಇವೆಲ್ಲ ಬೇಕಾ? ಹೌದಿಲ್ಲ? ಹೌದಿಲ್ಲ? ಇವೆಲ್ಲ ಏನಂತೀವಿ ಇವಾಗ? ನಾವೇನಂತೀವಿ ಇವಾಗ? ಕೇಳ್ತೀವಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತೀವಿ. ಹೌದಿಲ್ಲ? ನೆಕ್ಸ್ಟ್ ಆಂಟಿ ವೈರಸ್ ಪ್ರೋಗ್ರಾಮ್. ಯಾವ್ದು ಇವಾಗ? ಆಂಟಿವೈರಸ್ ಪ್ರೋಗ್ರಾಮ್ ಅಂತಂದ್ರೆ ಯಾವುದೇ ಒಂದು ಕಂಪ್ಯೂಟರ್ಗೆ ಯಾವುದೇ ಒಂದು ವೈರಸ್ ಅಥವಾ ಅಟ್ಯಾಕ್ ಮಾಡಬಾರ್ದು ಅಂತ ಇರ್ತಕ್ಕಂಥ ನಾವು ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಂಟಿವೈರಸ್ ಪ್ರೋಗ್ರಾಮ್ ಅಂತ ಆಂಟಿವೈರಸ್ಗಳು. ಹೌದಿಲ್ಲ? ಅದು ಹಾಕಿದಾಗ ಎಲ್ಲ ಆಂಟಿವೈರಸ್ ಕಂಪಲ್ಸರಿ ಇರುತ್ತೆ. ಯಾವುದೇ ಕಂಪ್ಯೂಟರ್ ಎಫೆಕ್ಟಿವ್ ಆಗಲ್ಲ, ಯಾವುದೇ ವೈರಸ್ ಆಗಲ್ಲ, ಯಾವ್ದು ಇರ್ತಕ್ಕಂಥ ರನ್ ಅಂತಂದ್ರೆ ಸ್ಲೋ ಆಗಲ್ಲ. ಅದಕ್ಕೆ ನಾವ್ ಏನಂತಂದ್ರೆ ಆಂಟಿವೈರಸ್ ಹಾಕ್ತೀವಿ. ಈಗ ಆನ್ಸರ್ ಯಾವ್ದಪ್ಪ ಅಂದ್ರೆ ನಾನು ಆಪರೇಟಿಂಗ್ ಸಿಸ್ಟಮ್ ಈಸಿ. ಆನ್ಸರ್ ಸಿಸ್ಟಮ್ಸ್ ಯಾವ್ದು ಪ್ರೋಗ್ರಾಮು? ಆನ್ಸರ್ ಇದ್ದಾಗ 9ನೇದು ಏನಂತಂದ್ರೆ ಆನ್ಸರ್ ಇವಾಗ ಎರಡನೇದು ಅಂತ ಹೇಳುತ್ತೆ. ಯಾವ್ದು ಇವಾಗ? ಎರಡನೇದು. ಹೌದಿಲ್ಲ? ನೆಕ್ಸ್ಟ್ ಕನ್ನಡದಾಗ ಆಮೇಲೆ ಕ್ವಶನ್ ಲಾಸ್ಟ್ನೇದು 10ನೇದು ಲಾಸ್ಟ್ ಕ್ವಶನ್ ಇದೆ. ಹೌದಿಲ್ಲ? ಸಿಂಬಲ್ ವಿಚ್ ಈಸ್ ನಾಟ್ ಪರ್ಮನೆಂಟ್ಲಿ ಇಮೇಲ್ ಅಡ್ರೆಸ್ ಇಸ್. ಇದು ಇಮೇಲ್ ಯೂಸ್ ಮಾಡೋ ಟೈಮಿಗೆ ಯಾವ್ದು ಯೂಸ್ ಮಾಡಂಗಿಲ್ಲ ಅಂತ ಕೇಳ್ಯಾರ. ಹೌದಿಲ್ಲ? ಒಂದನೇದು ಅಂಡರ್ ಸ್ಕೋರ್ ಯೂಸ್ ಮಾಡೇ ಮಾಡ್ತಾವ. ಅಂಡರ್ ಸ್ಕೋರ್ ಹೆಂಗ್ ಯೂಸ್ ಮಾಡ್ತಪ್ಪ ಅಂದ್ರೆ ABCDB ಅಂತ ಹಿಂಗ್ ಯೂಸ್ ಮಾಡ್ತಾವ. ಬಟ್ ಅಂಡರ್ ಸ್ಕೋರ್ ಫಸ್ಟ್ ಯೂಸ್ ಮಾಡಂಗಿಲ್ಲ, ಅದು ಮೇನ್ ಇಟ್ಕೊ. ಹೌದಿಲ್ಲ? ಅಥವಾ XYZ ಆಮೇಲೆ ಹಿಂಗ್ ಯೂಸ್ ಮಾಡ್ತೀವಿ. ಬಟ್ ಫಸ್ಟ್ ಯೂಸ್ ಮಾಡ, ಅಥವಾ ಇದು ABC ಹಿಂಗ್ ಯೂಸ್ ಮಾಡೋದು ಅಂಡರ್ ಸ್ಕೋರ್. ಇದು ಜಿಮೇಲ್ ಯೂಸ್ ಮಾಡೇ ಮಾಡ್ತೀವಿ. ಹೌದು. ನೆಕ್ಸ್ಟ್ ಇದಂದ್ರೆ ಕಂಪಲ್ಸರಿ. ಅಂತಂದ್ರೆ ಎಟ್ಟಿಲ್ಲ ಅಂದ್ರೆ ಜಿಮೇಲ್ ಅಲ್ಲ. ಮೇನ್ ಅಂತಂದ್ರೆ ಇರ್ತಕ್ಕ ಸಿಂಬಲ್ ಯೂಸ್ ಮಾಡ್ತಾ. ಹೌದಿಲ್ಲ? ಇದು 1971ರಲ್ಲಿ ಕಂಡು ಹಿಡಿದ್ರು. ಹೌದಿಲ್ಲ? ಯಾರು ಇವಾಗ ಟಾಮಿ ಅಂತ ಎಕ್ಸಾಮ್ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಲ್ಯಾನ್ಸ್ ಟಾಮಿ ಲೈನ್ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ 1971 ಅಂತಂದ್ರೆ ಈ ಚಿಹ್ನೆ ಕಂಡು ಇವೆರಡೇ ಅಂತ ಕಂಡಿಡ್ತೀವಿ. ಆಮೇಲೆ ಬ್ಲಾಂಕ್ ಸ್ಪೇಸ್. ಇದೇನಂತಂದ್ರೆ ಜಿಮೇಲ್ ಅಲ್ಲಿ ಬ್ಲಾಂಕ್ ಸ್ಪೇಸ್ ಯೂಸ್ ಮಾಡಂಗಿಲ್ಲ. ಆನ್ಸರ್ ಏನಂತಂದ್ರೆ 3ನೇದು ಆನ್ಸರ್. ಪೀರಿಯಡ್ ಇದು ಡಾಟ್ ಯೂಸ್ ಮಾಡ್ತೀವಿ. ಹೌದಿಲ್ಲ? gmail.com ಅಂತ ಯೂಸ್ ಮಾಡಿದ್ವಿ. ಡಾಟ್ ಇಲ್ಲ ಅಂದ್ರೆ ಜಿಮೇಲ್ ಅದು ರನ್ ಆಗ್ಲತ್ತವ, ಆಕ್ಟಿವ್ ಆಗ್ಲತ್ತವ, ಲಾಗಿನ್ ಆಗ್ಲತ್ತವ, ಲಾಗೌಟ್ ಲಾಗಿನ್ ಆಗಿಲ್ಲ ಅಂದ್ರೆ ಲಾಗೌಟ್ ಹಾಕೊಂಡು. ಹೌದಿಲ್ಲ? ಅದು ಮೇನ್ ಇರ್ತಕ್ಕಂಥದ್ದು ಏನಂತಂದ್ರೆ ಸಿಂಬಲ್ ಇರ್ತಕ್ಕಂಥ @gmail 1971 ಕಂಡಿಡಿದ್ರು. ಹೌದು. ಇದೊಂದು ಇರ್ತಕ್ಕಂಥ ಒಂದು. ಅದಕ್ಕೆ ನಾವು ಯಾವುದೇ ಒಂದು ಕ್ವಶನ್ಗಳು ಸರಿಯಾಗಿ ಅನಲೈಸ್ ಮಾಡಿದಾಗ ಅಂಡರ್ಸ್ಟ್ಯಾಂಡ್ ಆಗ್ತಾವಂತ ಹೇಳ್ಬೋದು. ಹೌದಿಲ್ಲ? ಅದಕ್ಕೆ ನಾವು ಇಲ್ಲಿಗೆ ಲಾಸ್ಟ್ ಕ್ವಶನ್ ಕಂಪ್ಲೀಟ್ ಆಗಿತ್ತು. ಹೌದಿಲ್ಲ? ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು.